ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೈ ಬೆಸ್ಟ್ ಎವರೆಸ್ಟ್ ಒಗ್ಗಂಡಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ದೇಶದ ಉಪ್ಪು, ಟಾಟಾ ಉಪ್ಪು ಅಂತ ತಿಳಿಸಿ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿಯವರೇ, ಯಾರನ್ನು ಕರೆಸ್ತಾ ಇದ್ದೀರಾ? ಯಾರು ಬರ್ತಾ ಇದ್ದಾರೆ? ಗುರುವಾರದ ಗೃಹಿಣಿಯರು ಯಾರ್ಯಾರನ್ನು ಕರೆಸ್ತಾ ಇದ್ದೀರಾ? ಯಾರ್ಯಾರು ಅವರ ಮನೆಯ ಕೈ ರುಚಿಗಳನ್ನ ತೋರಿಸ್ತಾರೆ ಅಂತ ನೀವೆಲ್ಲ ಕಾಯ್ತಾ ಇದ್ದೀರಾ? ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಗೃಹಿಣಿಯರು ಕಾಯ್ತಾ ಇದ್ದಾರೆ. ಒಬ್ಬೊಬ್ಬರನ್ನೇ ಕರೆದು ಅವರ ಮನೆಯ ಕೈ ರುಚಿನ ನೋಡೋಣಂತೆ. ಮೊದಲನೇದಾಗಿ ಬಂದಿದ್ದಾರೆ ಮೇಡಮ್. ನಮಸ್ಕಾರ, ಬನ್ನಿ ಮೇಡಮ್. ನಮಸ್ತೆ. ಏನ್ ನಿಮ್ಮ ಹೆಸರು? ಶ್ರುತಿ ಅಂತ. ಶ್ರುತಿ ಅಂತ. ಶ್ರುತಿ ಏನ್ ಮಾಡ್ಕೊಂಡಿದ್ದೀರಾ? ನಾವು ಹೌಸ್ ವೈಫ್. ಓಕೆ, ಯಜಮಾನ್ರು ಏನ್ ಮಾಡ್ತಾರೆ ಶ್ರುತಿ? ಅವರು ಸಾಫ್ಟ್ವೇರ್ ಇಂಜಿನಿಯರ್. ಸಾಫ್ಟ್ವೇರ್ ಎಲೆಕ್ಟ್ರಾನಿಸಿಟಿ? ಇಲ್ಲ, ಕೋರ್ಮಂಗ್ಲ. ಕೋರ್ಮಂಗ್ಲನಾ? ವೆರಿ ಗುಡ್. ಸಾಟರ್ಡೆ ಸಂಡೇ ರಜಾನಾ? ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 2 years ಆಯ್ತು. 2 years ಆಯ್ತು. ಅಡಿಗೆ ಮಾಡೋದೆಲ್ಲ ಕಲ್ತಿದ್ದೀರಾ? ಕಲ್ತಿರ್ಲಿಲ್ಲ, ಈಗ ಕಲ್ತ್ಕೊಂಡೆಲ್ಲ ಮಾಡ್ತೀನಿ. ಇವಾಗ ಮಾಡ್ತಾ ಇದ್ದೀರಾ? ಓಕೆ. ಏನೋ ಹೆಸರು? ಯಜಮಾನ್ ಹೆಸರು? ವಾಸು ಅಂತ. ವಾಸು, ಇದೇನ್ರಿ ಪಾಸ್ತಾ ಗೀಸ್ತಾ ಮಾಡಕ್ ಕಳ್ಸಿದ್ದೀರಾ ಅಂತ ಕಾಣಿಸ್ತಾ ಇದೆ. ಏನ್ ಮಾಡ್ತಾ ಇದ್ದೀರಾ? ನಾನೀಗ ವೈಟ್ ಇಟಾಲಿನೋ ಪಾಸ್ತಾ ಅಂತ ಮಾಡ್ತಿದ್ದೀನಿ. ವಾಸುಗೆ ಇಷ್ಟನಾ ಇದು? ಹಾ, ಇಷ್ಟ. ಅವರು ಜರ್ಮನ್ ಅಲ್ಲಿ ಇರೋದ್ರಿಂದ ಅವ್ರಿಗೆ ಜರ್ಮನ್ ಬೇಸ್ಡ್ ಏನೇ ತಿಂಡಿ ಇದ್ರು ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತಾರೆ ಅಂತನಾ? ಇಲ್ಲ, ಇಲ್ಲಿ ಟ್ರೈನಿಂಗ್ ಸ್ವಲ್ಪ ನಾಲ್ಗೆ ಆ ರೀತಿ ಒಗ್ಗಿಸ್ಕೊಳ್ತಾ ಇರ್ತಾರೆ. ಇಲ್ಲ ಇಲ್ಲ, ಇಷ್ಟಪಡ್ತೀನಿ. ಹೋಗಿರ ಜರ್ಮನಿಗೆ? ನೀವು ಹೋಗಿದ್ರಾ? ಎಷ್ಟು ದಿನ ಇದ್ರಿ? ನಾನು 1 ವರ್ಷ ಇದ್ದೆ. ಅವರು ಒಂದು 3-4 times ಹೋಗಿ ಬಂದಿದ್ದಾರೆ. ಓಕೆ. ಏನ್ ಮಾಡ್ತಾ ಇದೀರಾ ನೀವು? ಅದೇ ವೈಟ್ ಇಟಾಲಿನೋ ಪಾಸ್ತಾ ಅಂತ. ಓಕೆ, ವೈಟ್ ಇಟಾಲಿನೋ ಪಾಸ್ತಾನಾ? ಪಾಸ್ತಾ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಇಟಾಲಿಯನ್ ವೈಟ್ ಪಾಸ್ತಾ ಬೇಕಾಗುವ ಸಾಮಗ್ರಿಗಳು: ಪಾಸ್ತಾ, ಈರುಳ್ಳಿ, ದಪ್ಪ ಮೆಣಸಿನಕಾಯಿ, ಹಾಲು, ಹಸಿ ಮೆಣಸಿನಕಾಯಿ, ಕಾಳು ಮೆಣಸಿನ ಪುಡಿ, ಮೈದಾ ಹಿಟ್ಟು, ಬೆಣ್ಣೆ, ತುಪ್ಪ, ಉಪ್ಪು. ಇಷ್ಟಿದ್ರೆ ಸಾಕಾ? ಶುರು ಮಾಡೋಣ. ಮಾಡ್ಬೋದಾ? ಏನ್ ಕೊಡ್ಲಿ ಫಸ್ಟ್? ಇದು ಬೇಯಿಸ್ಕೊಂಡು ಹಾಗಿದೆ ವೈಟ್ ಸಾಸ್ ಮಾಡ್ಕೊಂಡ್ ಬಿಡೋಣ. ವೈಟ್ ಸಾಸ್ ಮಾಡ್ಕೊಳ್ಳಿ. ಏನ್ ಕೊಡ್ಲಿ ಸಾಸ್ ಮಾಡಕ್ಕೆ? ಇದು ಪ್ಯಾನ್ ಕೊಡಿ. ಸಾಕಾ? ಇಷ್ಟೇನೆ? ಸಾಕು. ಬಟರ್ ಸ್ವಲ್ಪ ಜಾಸ್ತಿ ಆಗ್ಬೇಕಾಗತ್ತೆ. ಯಾರಿದ್ದೀರಾ ಮನೇಲಿ? ನಾವು 4 ಜನ. ಅತ್ತೆ, ಮಾವ, ನಾನು, ನನ್ನ ಹಸ್ಬೆಂಡ್. ಹೌದೇನು? ವೆರಿ ಗುಡ್. ಅತ್ತೆ ಅಡ್ಗೆ ಮಾಡಕ್ ಬಿಡ್ತಾರ ಪಾಪ ನಿಮ್ನ? ಹಾ, ಬಿಡ್ತಾರೆ. ಏನ್ ಮಾಡ್ತಾರ ಪಾಪ ಅವರು? ಇದೇ ತಿಂದು ತಿಂದು ಬೇಜಾರಾಗಿ ಇದು ಮಾಡ್ಬೇಕು ಅಂತ ಇಲ್ಲ ಇಲ್ಲ, ಇದೆಲ್ಲ ನಾನು ಅಪರೂಪಕ್ಕೆ ಅಷ್ಟೇ ಮಾಡೋದು. ಹೌದಾ? ಮನೆ ಏನ್ ಮಾಡ್ತೀರಾ ಸ್ಪೆಷಲ್ ಆಗಿ? ಅದೇ ಪಲಾವ್, ಖಾರ ಪೊಂಗಲ್, ಇಡ್ಲಿ, ದೋಸಾ. ವೆರಿ ಗುಡ್. ಖಾರಾಬಾತ್. ಹಾಕಬಹುದು. 1 ಸ್ಪೂನ್ ಆನಿಯನ್ ಪೇಸ್ಟ್. ಆನಿಯನ್ ಪೇಸ್ಟ್? ಪೇಸ್ಟ್ ಹಾಕಿ. ಫ್ಲೇವರ್ಗೋಸ್ಕರ. ಆಮೇಲೆ 2 ಟೀಸ್ಪೂನ್ ಅಷ್ಟು ಮೈದಾ ಹಾಕಬೇಕು. ಮೈದಾ? ಓಕೆ. ಮೈದಾ ಅಲ್ಲ? ಹೌದು, ಮೈದಾ. ಇದು ತಿರುಗಿಸ್ತಾ ಇರಿ, ಇಲ್ಲಾಂದ್ರೆ ಲಂಪ್ಸ್ ಆಗ್ಬಿಡುತ್ತೆ. ಹೌದು. ಅಲ್ಲಲ್ಲ? ಹೌದು, ತಿರುಗಿಸ್ತಿರ್ಬೇಕಿದು, ಇಲ್ಲಾಂದ್ರೆ ಗಂಟಾಗತ್ತೆ. ಓಕೆ. ವೈಟ್ ಸಾಸಾ? ಹೌದು, ಇದು ವೈಟ್ ಸಾಸ್. ಇದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತಲ್ಲ? ಹೌದು. ಮತ್ತೆ ಇದೊಂಥರ ರಿಚ್ ಫುಡ್ ಅನ್ಸುತ್ತೆ. ಹೌದು. ಒಂದ್ ಸ್ವಲ್ಪ ತಿಂದೆ ಹೊಟ್ಟೆ ಫುಲ್ ತುಂಬೋಗುತ್ತಾ? ಹೌದು. ಜರ್ಮನಿ ಇದೇ ತಿಂತಾ ಇದ್ರ ಮಾಡ್ಕೊಂಡು? ಅಲ್ಲೇ ಸಿಗುತ್ತಾ? ಇದೇ ತಾನೇ ಸಿಗೋದು? ಇದೆ ಅದು ಮೋಸ್ಟ್ ಆಫ್ ದ ಟೈಮ್. 1 ವರ್ಷ ಕಷ್ಟ ಆಗೋಯ್ತಾ? ಈಸಿ ಇತ್ತಾ? ಪರವಾಗಿಲ್ವಾ? ಇಲ್ಲ, ನಾವು ಮನೆಯಲ್ಲಿ ನಾವು ಮಾಮೂಲಿ ಇಂಡಿಯನ್ ಅಡುಗೆ, ಸೌತ್ ಇಂಡಿಯನ್ ಅಡುಗೆನೇ ಮಾಡ್ತಿದ್ವಿ. ಸೊ ವೆರಿ ಗುಡ್. ಎಲ್ಲಿ ಹೋಗ್ತೀರಾ ಔಟಿಂಗು? ನಾವಲ್ಲಿ ಸುಮಾರು ಕಂಟ್ರೀಸ್ ಹೋಗಿ ಕವರ್ ಅಪ್. ಅಲ್ಲ, ಇಲ್ಲಿ ಬೆಂಗಳೂರು, ಇಂಡಿಯಾದಲ್ಲಿ ಅದೇ ಫೋರ್ಟ್ ಬ್ಲಾಕ್, ಮಾಲ್ಗಳು. ಬೋರ್ ಆಗ್ಬಿಡುತ್ತಲ್ಲ? ಹೌದು. ಅಂದ್ರೆ ಶನಿವಾರ ಈಚೆ ಬರಕ್ಕೆ ಆಗಲ್ಲ ಅಷ್ಟು. ಇಲ್ಲ, ಅವರಿಗೆ ಸ್ವಲ್ಪ ಮನೆಯಲ್ಲಿ ಇರೋದಕ್ಕೆ ಇಷ್ಟಪಡ್ತಾರೆ. ಹೌದೌದು. ಅಯ್ಯೋ, ಹಾಕಿ. ಸಾಕಾ? ನೋಡಿ, ಕರೆಕ್ಟ್ ಆಗಿದೆ. ಸಾಕು ಸಾಕು. ಸ್ವಲ್ಪ ಕಡಿಮೆ ಮಾಡ್ಬಿಡಿ. ಕಡಿಮೆ ಮಾಡ್ಲಾ? ಮೇನ್ ಇಂಗ್ರೀಡಿಯೆಂಟ್ ಮೈದಾ ಮತ್ತೆ ಬಟರ್. ಎರಡೇ ಅಲ್ಲ? ಈಗ ಸಾಲ್ಟ್ ಮತ್ತೆ ಪೆಪ್ಪರ್ ಹಾಕೋಣ. ಹಾಕ್ತೀರಾ? ಹಾಕಿ ಬಿಡಿ. ಏನಿಷ್ಟ ವಾಸುಗೆ ನೀವು ಮಾಡೋದು? ಅವರಿಗೆ ವೆಜಿಟೇಬಲ್ ಉಪ್ಮಾ ಇಷ್ಟ, ಮತ್ತೆ ವೆಜಿಟೇಬಲ್ ಪುಲಾವ್. ಓಕೆ. ಇದು ಪೆಪ್ಪರ್, ಬ್ಲಾಕ್ ಪೆಪ್ಪರ್. ಪೆಪ್ಪರ್ ಹಾಕಿದೀರಾ, ಉಪ್ಪು ಹಾಕಿದೀರಾ, ಫೈನಲ್ ಆಗೋಯ್ತಾ ಇದು? ಇದು ವೈಟ್ ಸಾಸ್ ರೆಡಿ ಆಗಿದೆ. ಸಾಸ್ಗೆ ಮಿಕ್ಸ್ ಮಾಡ್ತೀರಾ? ಹೌದು. ಓಕೆ 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 ಓಕೆ. ಸೊ ಇದು ಸಾಸ್ ರೆಡಿ ಆಗಿದೆ. ಈಗ ಕೆಳಗೆ ಇಳಿಸ್ಬಿಡೋಣ. ಇಳಿಸ್ಬಿಡೋಣ ಇದನ್ನ? ಈ ಕತೆ ಆಮೇಲೆ ತಿರ್ಗಾ ಸೆಕೆಂಡ್ ರೌಂಡ್. ವೆರಿ ಗುಡ್. ಇದು ಬೇಸ್ ರೆಡಿ ಆಯ್ತು. ಸೊ ಇದು ಪಾಸ್ತಾ ಬೇಸ್ ರೆಡಿ ಆಗಿದೆ. ಬಿಡಿ ಬಿಡಿ.
ನೆಕ್ಸ್ಟ್ ಈಗ ಇದು ಪ್ಯಾನ್ ತಗೋಣ. ತೊಳಿ ಮೇಡಮ್. 2 ಸ್ಪೂನ್ಸ್ ಬಟರ್ ಹಾಕೋಣ. ಸಾರಿ, ತುಪ್ಪನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸೋದು ಒಳ್ಳೆ ತುಪ್ಪವನ್ನೇ ಹಾಕಿ ಮಾಡ್ತಾ ಇದ್ದಾರೆ. ಇನ್ನು ಎಣ್ಣೆ ಯೂಸ್ ಮಾಡಂಗಿಲ್ವಾ? ಇಲ್ಲ, ಇದು ರಿಚ್ ಫುಡ್. ನಾನು ಅವಾಗಲೇ ಹೇಳ್ದಾಗೆ ಇದು ಸ್ವಲ್ಪ ರಿಚ್ ಫುಡ್. ಓಕೆ ಬಿಡಿ. ಆಮೇಲೆ ಈಗ ಕ್ಯಾಪ್ಸಿಕಮ್ ಹಾಕೋಣ. ದಪ್ಪ ಮೆಣಸಿನಕಾಯಿ ಮತ್ತೆ ಕ್ಯೂಬ್ಸ್ ಆಗಿ ಕಟ್ ಮಾಡಿರೋಂಥ ಆನಿಯನ್ಸ್. ನಿಮ್ಮಲ್ಲಿ ಯಾರು ಇದ್ದೀರಾ? ನಾನು, ಅತ್ತೆ, ಮಾವ, ಅಲ್ಲಿ ನಿಮ್ಮ ಅಮ್ಮನ ಮನೇಲಿ ಅಪ್ಪ, ಅಮ್ಮ, ನನ್ನ ತಮ್ಮ. ಓಕೆ. ಮತ್ತೆ ಇದು ರೆಡ್ ಕ್ಯಾಪ್ಸಿಕಮ್, ಗ್ರೀನ್ ಕ್ಯಾಪ್ಸಿಕಮ್, ಮತ್ತೆ ಆನಿಯನ್, ಯೆಲ್ಲೋ ಕ್ಯಾಪ್ಸಿಕಮ್, ಮತ್ತೆ ಸ್ವಲ್ಪ ಸಾಲ್ಟ್ ಹಾಕೋಣ ಅದಕ್ಕೆ ಇಡೀಲಿ ಅಂತ. ಓಕೆ. ಮತ್ತೆ ಅದು ಸ್ವಲ್ಪ ಕ್ರಂಚಿ ಬರುತ್ತೆ ಸಾಲ್ಟ್ ಹಾಕಿದ್ಮೇಲೆ. ಎಸ್ ಮೇಡಮ್. ಈಗ ಇದು ಗ್ರೀನ್ ಚಿಲ್ಲಿ ಹಾಕೋಣ. ಇದು ನಿಮಗೆ ಇಷ್ಟ ಅಂತ. ಗ್ರೀನ್ ಚಿಲ್ಲಿನಾ? ಹೌದು, ಸಣ್ಣದಾಗಿ ಕಟ್ ಮಾಡಿರೋದು. ಆಕ್ಚುಲಿ ಇದು ಕಾಣಬಾರ್ದು, ಕಾಣದೇ ಇರೋ ತರ. ಓಕೆ, ನಿಮಗೋಸ್ಕರ. ಓಕೆ ಮೇಡಮ್, ನಮಗೋಸ್ಕರ ಚಿಲ್ಲಿ. ನೋಡಿದ್ರಾ ಹೆಂಗಿದೆ ಕತೆ? ಓಕೆ. ಜಾಸ್ತಿ ಕುಕ್ ಆಗಬಾರ್ದಲ್ಲ ಇದು, ಒಂಥರ ತಿನ್ಬೇಕಾದ್ರೆ ಸಿಗ್ಬೇಕಲ್ಲ ಅದು. ಹೌದು, ಆಕ್ಚುಲಿ ಇದು ಅಲ್ಲಿ ತುಂಬಾ ಕುಕ್ ಮಾಡೋದೇ ಇಲ್ಲ. ಹಸಿದೇ ಅವ್ರಿಗೆ ಹಸಿದೇ ಇಷ್ಟ. ನಮಗೆ ಹಸಿದಿದ್ರೆ ಹಸಿ ಅನ್ಸುತ್ತೆ, ಕಚ್ ಅನ್ಸುತ್ತೆ ಅಂದ್ಬಿಟ್ಟು ಇಷ್ಟಪಡಲ್ಲ. ಸೊ ನಾನು ಸ್ವಲ್ಪ ಫ್ರೈ ಮಾಡ್ತಿದ್ದೀನಿ. ಹಾಕೋಬಹುದು. ನೆಕ್ಸ್ಟ್ ಏನ್ ಬೇಕಾದ್ರೆ ಹಾಕೊಳ್ಳಿ. ಈಗ ಪಾಸ್ತಾ ಹಾಕೋಣ. ಪಾಸ್ತಾನ ಎಷ್ಟರಿ ಬೇಯಿಸಿದಿರಲ್ವಾ? ಬೇಯಿಸಿದೆ. ಎಷ್ಟರಿ ಬೇಯಿಸಿದಿರಾ? ಎಷ್ಟು ನಿಮಿಷ ಬೇಯಿಸಿದಿರಾ? 5 ಮಿನಿಟ್ಸ್ ಬೇಯಿಸಬೇಕು. ಬೇಯಿಸಿದಾಗ ಇದು ದಪ್ಪ ಆಗುತ್ತೆ, ಗೊತ್ತಾಗುತ್ತೆ. ಮುಟ್ಟು ನೋಡಿದಾಗ ಅದು 5 ನಿಮಿಷ ಬೇಯಿಸಿರೋದಲ್ವಾ ಅದು? ಹೌದು, ಬಾಯ್ಲಿಂಗ್ ವಾಟರ್ ಆದ್ಮೇಲೆ ಹಾಕ್ಬೇಕು. ಚೆನ್ನಾಗಿ ಅದನ್ನ ನೀರಲ್ಲಿ ಹಾಕಿ ಕುದಿಸಿರೋ ಅಂತ ಪಾಸ್ತಾ ಇದು. ನೀರ್ನ ಚೆಲ್ಲಿ ಇಟ್ಕೊಂಡಿದೀವಿ, ಹಾಕ್ಬಿಡಿ ಮೇಡಮ್. ಮತ್ತೆ ಅವಾಗಲೇ ಸಾಲ್ಟ್ ಹಾಕಿದ್ದೆ ಕ್ಯಾಪ್ಸಿಕಮ್ ಹಾಕುವಾಗ. ಈಗ ಪಾಸ್ತಾಗೆ ಉಪ್ಪು ಹಾಕೋಣ. ಅಲ್ಲ, ಪಾಸ್ತಾ ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕೊಂಡು ಬೇಯಿಸ್ಬೋದಾ? ಹಾಕ್ಬೋದು. ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ? ನನಗೆ ಸ್ವಲ್ಪ ಹ್ಯಾಂಡ್ ವರ್ಕ್ ಇಷ್ಟ. ಹ್ಯಾಂಡ್ ವರ್ಕ್ ಅಂದ್ರೆ ಈಗ ಕುಂದನ್ ವರ್ಕ್, ಪಾಟ್ ಪೇಂಟಿಂಗ್, ಮತ್ತೆ ಸ್ಯಾರಿ ಸ್ಟೋನ್ ಹಾಕೋದು, ಆ ಥರ ಮಾಡ್ತೀನಿ. ವೆರಿ ಗುಡ್. ಏನ್ ಹಾಕ್ಬೇಕು ಜ್ಞಾಪಿಸ್ಕೊಡ್ರಿ? ಇನ್ನೇನಿಲ್ಲ, ವೈಟ್ ಸಾಸ್ ಹಾಕೋಣ. ಬರಲ್ಲ ಏನ್ರಿ, ರಬ್ಬರ್ ತರ ಬಿಡಿದೆ ನೋಡ್ರಿ. ನೀರು ಮಿಕ್ಸ್ ಮಾಡಂಗೆ ಇಲ್ವಾ? ಏನಿಲ್ಲ, ನೀರು ಬೇಕೇ ಆಗಿಲ್ವಾ? ಇಲ್ಲ, ನೀರು ಏನು ಬೇಕಾಗಲ್ಲ. ಪಾಸ್ತಾ ಜಾಸ್ತಿ ಆಯ್ತಾ? ಇಲ್ಲ, ಕರೆಕ್ಟ್ ಇದೆಯಾ? ಕಡಿಮೆ ಮಾಡಲಾ? ಬಟ್ ಸ್ಪೈಸ್ ಎಲ್ಲ ಕಡಿಮೆ ಅಲ್ಲ? ಅಲ್ಲಿ ತುಂಬಾ ಕಡಿಮೆ ಅಲ್ಲ? ಅಲ್ಲಿ ಖಾರ ಉಪಯೋಗಿಸೋದಿಲ್ಲ, ಸಾಲ್ಟ್ ಪೆಪ್ಪರ್ ಇದ್ರೆ ಆಯ್ತು ಅಲ್ಲ? ಅಷ್ಟೇ. ಅದು ಸ್ಪ್ರಿಂಕ್ಲಿಂಗ್ ಮಾಡ್ಕೊಳ್ತಾರೆ ಮಾಡ್ಕೊಳ್ಳೋದು. ನಮ್ಮ ತರ ಈ ತರ ಉದುರಿಸ್ಕೊಳ್ಳೋದಿಲ್ಲ ಅವರು. ಹೌದೌದು, ಸ್ಪ್ರಿಂಕಲ್ ಮಾಡಿ ಯೂಸೇ ಮಾಡಲ್ಲ. ಹೌದೌದು. ಸೆಟ್ ಆಗಿತ್ತಾ? ನನಗೆ ಸ್ವಲ್ಪ ವೆಸ್ಟರ್ನ್ ಫುಡ್ ಇಷ್ಟ ಆಗಿರೋದ್ರಿಂದ ಐ ಯೂಸ್ ಟು ಲೈಕ್ ಇಟ್. ಆಲ್ಮೋಸ್ಟ್ ಆಗಿದೆ. ಇದು ಆಗಿದೆಯಾ? ಹಾಫ್ ಮಾಡೋಣ. ಓಕೆ, ಸಾಕಾ? ಎಲ್ಲ ಹಾಕಿದ್ದೀರಾ? ಜ್ಞಾಪಿಸ್ಕೊಂಡ್ರಾ? ಬಾಸುಗೆ ಫೋನ್ ಮಾಡಿ ಕೇಳ್ತೀರಾ? ಇಲ್ಲ ತಾನೆ? ಓಕೆ 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 ಓಕೆ. ಮುರಳಿಯವರೇ, ಜರ್ಮನ್ ಸ್ಟೈಲ್ನಲ್ಲೂ ಇಟಾಲಿನೋ ವೈಟ್ ಪಾಸ್ತಾ ರೆಡಿ ಆಗಿದೆ. ಇಟಾಲಿನೋ ವೈಟ್ ಪಾಸ್ತಾ ರೆಡಿ ಮಾಡಿ ಕೊಟ್ಟಿದ್ದಾರೆ ಶ್ರುತಿ ಅವರು. ಯಾವ ರೀತಿ ಮಾಡಿದ್ರು, ಎಲ್ಲೆಲ್ಲಿ ಮಿಕ್ಸ್ ಮಾಡಿದ್ರು, ಆ ಬೇಸ್ನ ಹೆಂಗ್ ರೆಡಿ ಮಾಡ್ಕೊಂಡ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಇಟಾಲಿಯನ್ ವೈಟ್ ಪಾಸ್ತಾ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಬೆಣ್ಣೆ, ಮೈದಾ ಹಿಟ್ಟು, ಹಾಲು ಹಾಕಿ ಗಂಟಿಲ್ಲದಂತೆ ಕಲಸಿ, ಉಪ್ಪು, ಕಾಳುಮೆಣಸಿನ ಪುಡಿ ಹಾಕಿ 2 ನಿಮಿಷ ಬೇಯಿಸಿ ವೈಟ್ ಸಾಸ್ ತಯಾರಿಸಿಕೊಳ್ಳಿ. ಒಂದು ಬಾಣಲಿಗೆ ತುಪ್ಪ, ದಪ್ಪ ಮೆಣಸಿನಕಾಯಿ, ಈರುಳ್ಳಿ, ಬಣ್ಣದ ದಪ್ಪ ಮೆಣಸಿನಕಾಯಿ, ಉಪ್ಪು ಹಾಕಿ ಫ್ರೈ ಮಾಡಿ, ಹಸಿ ಮೆಣಸಿನಕಾಯಿ, ಬೇಯಿಸಿದ ಪಾಸ್ತಾ, ಉಪ್ಪು ಹಾಕಿ ಹುರಿದು ತಯಾರಿಸಿಕೊಂಡ ವೈಟ್ ಸಾಸ್ ಹಾಕಿ ಮಿಕ್ಸ್ ಮಾಡಿದರೆ ಇಟಾಲಿಯನ್ ವೈಟ್ ಪಾಸ್ತಾ ರೆಡಿ ಟು ಟೇಸ್ಟ್.
ಚೆನ್ನಾಗಿದೆಯಾ? ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ತಿನ್ಬೋದಾ? ತಿನ್ನಿ ಖಂಡಿತ. ವೆಜ್ಜಾ ನಾನ್ ವೆಜ್ಜಾ ನೀವು? ನಾನ್ ವೆಜ್, ಎರಡು ವೆಜ್. ಇದು ಚಿಕನ್ ಹಾಕಿ ಪಾಸ್ತಾ ಮಾಡಕ್ಕಾಗಲ್ವಾ? ಮಾಡ್ಬೋದು. ಹಂಗೇನಾರ ಮಾಡ್ಬೇಕಿತ್ತಾನೆ ನೀವು? ನೆಕ್ಸ್ಟ್ ಟೈಮ್ ಮಾಡ್ಕೊಡ್ತೀವಿ. ಓಕೆ, ನೋ ಪ್ರಾಬ್ಲಮ್. ಒಂದು ಅದ್ಭುತವಾಗಿರುವಂತಹ ಪಾಸ್ತಾನ ಮಾಡಿ ಕೊಟ್ಟಿದ್ದಾರೆ ಶ್ರುತಿಯವರು. ಯಾವ ರೀತಿ ಮಾಡಿದ್ದಾರೆ, ಎಷ್ಟು ರುಚಿಯಾಗಿದೆ. ಚೆನ್ನಾಗಿದೆ, ನಿಜವಾಗ್ಲೂ ಸಕ್ಕತ್ತಾಗಿದೆ. ಚೂರು ಜಾಸ್ತಿ ಆಯ್ತು, ಜಾಸ್ತಿ ಆಯ್ತಾ? ಚೂರು. ನಾವು ಉಪ್ಪು ಖಾರ ಎಲ್ಲ ಅದೇನು ಇಂಪಾರ್ಟೆಂಟ್ ಅಲ್ಲ, ಮಾಡೋ ಕ್ರಮ ನೋಡ್ಕೋಬೇಕು. ಹೌದು, ಮನೇಲಿ ಒಂದ್ಸರಿ ಅವರು ಮಾಡ್ಕೋಬೇಕು, ಮಕ್ಳಿಗೆ ತಿನ್ನಿಸ್ಬೇಕು. ಆಮೇಲೆ ತುಂಬಾ ಇಷ್ಟ ಆಗತ್ತೆ ಇದು. ಅದು ನಾವ್ ಹೇಳಂಗಿಲ್ಲ, ಅವ್ರ ಅಮ್ಮ ಹೆಂಗ್ ಮಾಡ್ಕೊಂಡಿರ್ತಾರೋ ಹಂಗೆ. ಆಮೇಲೆ ಇನ್ನೊಂದ್ಸರಿ ಪಾಸ್ತಾ ತಿನ್ನೋದು ಬಿಟ್ಬಿಡ್ತಾರೋ, ಇನ್ನೊಂದ್ಸರಿ ತಿಂತಾರೋ, ಅವ್ರ ಅಮ್ಮ ಮಾಡೋದ್ಮೇಲೆ ಡಿಸೈಡ್ ಆಗುತ್ತೆ. ನೀವು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾದಂತಹ ಪಾಸ್ತಾನ ಮಾಡಿ ಕೊಟ್ಟಿದ್ದಾರೆ. ಇವರಿಗೆ ಎಂಡೂರ ಓಮ್ ಅಪ್ಲಯನ್ಸಸ್, ಸಂಪಂಗಿ ರಾಮನಗರ, ಬೆಂಗಳೂರು, ಇವರ ಒಂದು ಸಣ್ಣ ಬಹುಮಾನ. ಥ್ಯಾಂಕ್ ಯು ಶ್ರುತಿ. ಜೊತೆಗೆ ಮಯ್ಯಾಸ್ ಅವರು ಬೇಲ್ಪುರಿ ತಿಂತೀರಿ ಇಷ್ಟನಾ? ಓಕೆ, ಬೇಲ್ಪುರಿ ತಿನ್ಬೇಡಿ, ರಸ್ತೆ ಬದಿಲೆಲ್ಲ ತಿನ್ಬೇಡಿ, ಆರೋಗ್ಯ ಹಾಳು ಮಾಡ್ಕೋಬೇಡಿ. ಬೇಸಿಗೆಗಾಲ ಬರ್ತಾ ಇದೆ, ಒಳ್ಳೆ ಬೇಲ್ ಬಾರನ್ನ ನಾವು ಕೊಟ್ಟಿದ್ದೀವಿ. ಈ ಬೇಲ್ ಬಾರ್ನ ತಿನ್ನಿ, ಬೇಲ್ ಪುರಿನೇ ಇದು ಅಂತ ಹೇಳ್ತಾ ಇದ್ದಾರೆ ಮಯ್ಯಾಸ್ ಅವರು. ಥ್ಯಾಂಕ್ ಯು ಮಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಇನ್ನೊಬ್ರು ಬಂದಿದ್ದಾರೆ. ಅಮ್ಮ ನಮಸ್ಕಾರ. ನಮಸ್ತೆ ಸರ್. ತಮ್ಮ ಹೆಸರು ಗೊತ್ತಾಗಿಲ್ಲ? ಗಾಯತ್ರಿ ಸದಾಶಿವಪ್ಪ ಅಂತ. ಏನ್ ಮಾಡ್ಕೊಂಡಿದ್ದೀರಾ ಸದಾಶಿವ ಅವರು? ಕೋಕೋನಟ್ ಬೋರ್ಡ್ ಅಲ್ಲಿ ಇದಾರೆ. ಏನ್ ಮಾಡ್ತಾ ಇದೀರಾ ನೀವು? ಏನೋ ಬಟ್ಟೆ ತಂದಿದ್ದೀರಾ, ಟವಲ್ ತಂದಿದ್ದೀರಾ, ಅಡಿಗೆ ಮಾಡ್ತಾ ಇದೀರಾ, ಏನ್ ಮಾಡ್ತಾ ಇದೀರಾ? ದಿಢೀರ್ ಗೋಧಿ ಹಿಟ್ಟಿನ ಚಕ್ಲಿ ಅಂತ. ಗೋಧಿ ಹಿಟ್ಟಿನ ಚಕ್ಲಿನ? ಗೋಧಿ ಹಿಟ್ಟಿನ ಚಕ್ಲಿ ಮಾಡಕ್ಕೆ ಏನೇನ್ ತಂದಿದ್ದೀರಾ? ಗೋಧಿ ಹಿಟ್ಟಿನ ದಿಢೀರ್ ಚಕ್ಲಿ. ಬೇಕಾಗುವ ಸಾಮಗ್ರಿಗಳು: ಗೋಧಿ ಹಿಟ್ಟು, ಬಿಳಿ ಎಳ್ಳು, ಓಂಕಾಳು, ಜೀರಿಗೆ, ಅಚ್ಚ ಖಾರದ ಪುಡಿ, ಉಪ್ಪು, ಎಣ್ಣೆ. ದಿಢೀರಾಗಿ ಮಾಡ್ಬೋದಾ? ಗೋಧಿ ಹಿಟ್ಟಿನ ದಿಢೀರ್ ಚಕ್ಕಲಿಗಳು. ಓಕೆ ಮೇಡಮ್, ಮಾಡಿ ಮಾಡಕ್ಕೆ ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಇಡ್ಲಿ ಪಾತ್ರೆ ಬೇಕು. ಇಡ್ಲಿ ಪಾತ್ರೆನಾ? ಹಬೆಲ್ ಬೇಯಿಸ್ಕೋಬೇಕು ಫಸ್ಟ್. ಅದು ಹಿಟ್ಟನ್ನ ಹಿಟ್ಟನ್ನೇ ಬೇಯಿಸ್ಕೊಂಡ್ಬಿಡ್ತೀರಾ ಹಂಗೆ? ಯಾಕೆ? ಟವಲ್ ಅಲ್ಲಿ ಕಟ್ಟಬೇಕು ಸರ್. ಕಟ್ಟಿ ಅದೇನು ಬೌಲ್ ಬೇಕು. ಏನೇನ್ ಬೇಕು ಹೇಳಿ ಕೊಡ್ತೀನಿ, ತಗೊಳ್ಳಿ. ಬೌಲ್ ತಗೊಳ್ಳಿ. ಟವಲ್ಗೆ ಹಾಕೊಂಡು. ಹೊಸ ಟವಲ್ ಇದು? ಹೊಸ ಟವಲ್. ನೀರಲ್ಲಿ ನೆನ್ಸಿರ್ಬೇಕಲ್ವಾ? ಬೇಡ, ಅದು ಹಬೇಲೆ ಇದಾಗುತ್ತೆ ಸರ್. ಹೌದಾ, ಒಳ್ಳೆ ಕೆಲಸ. ಏನಿದು ಟವಲ್ ಒಳಗಡೆ ಗೋಧಿ ಹಿಟ್ಟ? ಗೋಧಿ ಹಿಟ್ಟು ಹಾಕೊಬೇಕು. ಹಾಕಿ. ಎಷ್ಟು ಜನ ಮಕ್ಕಳು ಗಾಯತ್ರಿ ಅವ್ರಿಗೆ? ಇಬ್ರು ಗಂಡು ಮಕ್ಳು ಸರ್. ಏನ್ ಮಾಡ್ಕೊಳ್ತಾರಮ್ಮ? ದೊಡ್ಡವನು ಡಿಗ್ರಿ ಮಾಡ್ಕೊಂಡು ಹಾರ್ಡ್ವೇರ್ ನೆಟ್ವರ್ಕಿಂಗ್ ಮಾಡ್ಕೊಂಡೆ. ವೆರಿ ಗುಡ್. ಚಿಕ್ಕವನು ಗ್ಲೋಬಲ್ ಅಲ್ಲಿ ಫೈನಲ್ ಇಯರ್ ಇಂಜಿನಿಯರಿಂಗ್. ಓಹೋ. ಇದು ಕಟ್ಕೊಂಡ್ಬಿಡ್ಬೇಕು. ಕಟ್ಬಿಡಿ ಮಾಡಿ. ಟವಲ್ ಅಲ್ಲಿ ಹಾಕಿ ಗೋಧಿ ಹಿಟ್ಟನ್ನ ಫಸ್ಟ್ ಕಟ್ಕೋಬೇಕು. ಕಟ್ಕೊಂಡಿದ್ನ ಇಡ್ಲಿ ಪಾತ್ರೆಲಿ ಇಟ್ಟು ಆಮೇಲೆ ಬೇಯಿಸ್ಕೋಬೇಕು ಅಲ್ವೇ? ಹೌದು ಸರ್. ಎಷ್ಟು ನಿಮಿಷ ಬೇಯಿಸ್ಕೋಬೇಕು? ಒಂದು 10 ನಿಮಿಷ ಬೇಯಿಸ್ಕೋಬೇಕು. ನೀರು ಹಾಕಿ ಸರ್ ಸ್ವಲ್ಪ. ನೀರು ನಿಮ್ಮ ಹತ್ರನೇ ನೋಡಿ. ಫಸ್ಟ್ ಗಂಟನ ಒಳಗಾಗ್ತಾ ಇದ್ದೀರಾ? ಹಾಗೆ ಎಷ್ಟು ನಿಮಿಷ? 10 ನಿಮಿಷ. 10 ನಿಮಿಷ ಹೋಗ್ಬೇಕಾ? ಒಳ್ಳೆ ಕೆಲಸ. ತುಂಬಾ ಚೆನ್ನಾಗಿ ಮಾತಾಡ್ತೀರಾ ನೀವು. ನಿಮ್ ಮಾತಿಗೋಸ್ಕರನೇ ಅಲ್ಲ, ಮಾತಾಡ್ತಾರೆ ಯಾರು ನೋಡ್ತಾರೆ? ಅಡಿಗೆನೂ ಚೆನ್ನಾಗಿರ್ಬೇಕು, ಅಡಿಗೆ ಚೆನ್ನಾಗಿ ಮಾಡಿದಾಗ ಅವ್ರ ಮನೇಲಿ ಬರ್ಬೇಕು, ಅವಾಗಲೇ. ಹೌದು, ಅದ್ರಲ್ಲಿ ಮಾತು ಅನ್ನೋದು ಇದೇನು, ಮಾತು ಮುತ್ತು. ಅದೇನ್ ಸ್ಟೈಲ್ ಸರ್? ನಗ್ತಿರಲ್ಲ, ಅದು ಚೆನ್ನಾಗಿದೆ. ಏನ್ ಹೇಳದ್ ನಾವು? ಅಯ್ಯೋ, ಏನ್ ರಿಂಗ್ ಕೂತಿತಾ ಇದ್ದೀರಿ? ರೈಲ್ವೆ ಇಂಜಿನ್ ತರ. ತಕೊಳ್ಳಿ, ಹುಷಾರು, ಕೈಗೆ ಸುಟ್ಕೊಂಡಿರಾ? ಒಬ್ಬೊಬ್ಬೊಬ್ಬೊಬ್ಬ ಬಿಸಿ ಇದೆ, ಮುಟ್ಟಕ್ಕಾಗಲ್ಲ ಅಲ್ಲ, ಗಟ್ಟಿ ಆಗ್ಬಿಟ್ಟಿರುತ್ತಾ? ಗಟ್ಟಿಯಾಗಿರುತ್ತೆ ಸರ್. ಮಾಮೂಲಿ ಗೋಧಿ ಹಿಟ್ಟನ್ನ ತಗೊಂಡು ನಾವು ಇಡ್ಲಿ ಪಾತ್ರೆಲಿ ಇಟ್ಟು ಅಬೇಲಿ ಬೇಯಿಸ್ಕೊಂಡಿದೀವಲ್ವಾ, ಗಟ್ಟಿ ಆಗ್ಬಿಡುತ್ತಾ? ಬಾಲ್ ತರ ಆಗ್ಬಿಡುತ್ತೆ ಸರ್ ಇದು. ಅಯ್ಯೋ, ಪುಡಿ ಮಾಡ್ಕೊಂಡ್ಬಿಡ್ಬೇಕು. ಎಣ್ಣೆ ಇಟ್ಕೋಬೋದಾ ನಾವು? ಎಣ್ಣೆ ಕಾಯ್ಬೇಕಲ್ವಾ? ಆಯ್ತು, ಕಲ್ಸ್ಕೊಂಡ್ರೆ ಆಯ್ತು. ದಿಢೀರ್ ಚಕ್ಲಿನ ಇದು? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಏನ್ ಮಾಡ್ತೀರಾ ಸ್ಪೆಷಲ್ ಆಗಿ ಮನೇಲಿ ಟಿಫನ್? ನಾವು ಅಕ್ಕಿ ರೊಟ್ಟಿ, ಕಾಯಿ ಚಟ್ನಿ, ಲಿಂಗಾಯ್ಟ್ಸ್ ಅಲ್ಲ, ನಾನ್ ವೆಜ್ ಇಲ್ಲ. ಓಕೆ, ಜಾಸ್ತಿ
ಆ ಥರ ಐಟಮ್ಸ್. ಓಕೆ ಓಕೆ. ಏನಿಷ್ಟ ಯಜಮಾನ್ರಿಗೆ ನೀವು ಮಾಡೋದು? ರೊಟ್ಟಿ, ಮಸಾಲೆ ರೊಟ್ಟಿ. ಮಸಾಲೆ ರೊಟ್ಟಿ, ಮಸಾಲೆ ರೊಟ್ಟಿ, ಅಕ್ಕಿ ರೊಟ್ಟಿ, ಕಾಯಿ ಚಟ್ನಿ. ನಾವು ತುಮಕೂರಲ್ಲಿ ತೋಟ ಎಲ್ಲ ಇದೆ ನಮ್ದು. ಹೌದಾ? ಯಾರು ನೋಡ್ಕೊಳ್ತಾರೆ? ಅಲ್ಲಿ ನಮ್ಮ ಫ್ಯಾಮಿಲಿ ಒಬ್ರು ಇದ್ದಾರೆ, ತಾತ ಇದ್ದಾರೆ ಒಬ್ರು. ಓಕೆ. ಎಷ್ಟು ಎಕರೆ ಇದೆ? ಏನ್ ಮಾಡಿದ್ದೀರಾ? 10 ಎಕರೆ ಇದೆ ಸರ್. ತೋಟ ಫುಲ್ ಓಂಕಾಳ ಹಾಕ್ತೀನಿ ಸ್ವಲ್ಪ. ಏನಿದು? ಎಳ್ಳು, ಬಿಳಿ ಎಳ್ಳು. ಹಾಕಿ. ಉಪ್ಪು, ಟಾಟಾ ಉಪ್ಪು, ದೇಶದ ಉಪ್ಪು ಹಾಕಿ. ಸ್ವಲ್ಪ ಖಾರದ ಪುಡಿ. ಖಾರದ ಪುಡಿ ಬೇಕಾ? ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಎವರೆಸ್ಟ್ ಅವರ ಅಚ್ ಖಾರದ ಪುಡಿ. ನಿಮಗೆ ಖಾರ ಇಷ್ಟ ಅಲ್ಲ? ಇಲ್ಲಪ್ಪ, ಹಂಗೇನಿಲ್ಲ. ಸಾಕು. ಅಲ್ಲ, ಸಪ್ಪೆ ಇರಬಾರ್ದು ಅಂತ ಅಷ್ಟೇ. ಖಾರ ಇಷ್ಟ ಅಂತಲ್ಲ. ಸ್ವಲ್ಪ ಜೀರಿಗೆ ಹಾಕ್ಬೇಕು. ಒಗ್ಗರಣೆ ಡಬ್ಬಿಯಿಂದ ಹಾಕೋತೀನಿ. ಹಾಕೊಳ್ಳಿ ಮೇಡಮ್. ಜೀರಿಗೆನಾ? ಹಾಂ. ಜೀರಿಗೆ, ಓಂಕಾಳು, ಅಚ್ ಖಾರದ ಪುಡಿ. ಇವಾಗ ನೀರು ಹಾಕ್ತೀನಿ, ಕಲ್ಸ್ಕೊಂಡು. ಕಲ್ಸ್ಕೊಳ್ಳಿ ಮೇಡಮ್, ಕಲ್ಸ್ಕೊಳ್ಳಿ. ಎಣ್ಣೆ ಬೇಡ ಅಲ್ಲ? ಬರೀ ಎಣ್ಣೆ ಬೇಡ ಸರ್, ಎಣ್ಣೆ ಬೇಡ. ಮೇನು ಇದು ಗಂಟೆಲ್ಲ ಹೊಡ್ಕೋಬೇಕು ಫಸ್ಟ್ ಇದಕ್ಕೆ. ಓಕೆ ಓಕೆ. ಆ ಹಸಿಟ್ಟು ಅಬೇಲಿ ಬೆಂದಿರೋದೆಲ್ಲ ಗಂಟಿರುತ್ತಲ್ವಾ? ಇಟ್ಕೊಂಡು ತಿನ್ಬೋದಾ? ದಿಢೀರ್ ತಿನ್ಬೇಕಾ ಇದನ್ನ? ಇಟ್ಕೊಂಡು ತಿನ್ಬೋದು, ಸರಿ ಆಗಲ್ಲ. ಮಾಮೂಲಿ ಚಕ್ಲಿ ತರನೇ. ಅದಕ್ಕಂದ್ರೆ ಖರ್ಚು ಜಾಸ್ತಿ ಬೀಳುತ್ತೆ. ಹುರ್ಗಡ್ಲೆ ಇದೆಲ್ಲ. ಇದು ಗುರ್ಗಡ್ಲೆ ಗಿರಡ್ಲೆ ಏನಿಲ್ಲ. ಗೋಧಿ ಹಿಟ್ಟು ತಂದ, ಇಡ್ಲಿ ಪಾತ್ರೆ ಇಟ್ಟು ಬೇಯಿಸ್ತಾ, ಅದಕ್ಕೇನ್ ಬೇಕೋ ಹಾಕೊಂಡು ಕರ್ಕೊಂಡ, ಅಷ್ಟೇ ಅಂತೀರಾ? ಅಷ್ಟೇ, ಚೆನ್ನಾಗಿ ನಾದ್ಕೋಬೇಕಷ್ಟೇ. ಇವ್ರು ನಿಪ್ಪಟ್ಟು ಮಾಡ್ಕೋಬಹುದು ಅನ್ಸುತ್ತೆ. ನಿಪ್ಪಟ್ಟು ಅಂದ್ರೆ ಒಂಚೂರು ಕಡಲೆ ಹಾಕೊಂಡು, ಕಡಲೆ, ಉರ್ಗಡ್ಲೆ ಎಲ್ಲ ಹಾಕೊಂಡ್ರೆ ಚೆನ್ನಾಗಿ. ಕೊಬ್ಬರಿ. ಬಟ್ ಇದು ಈಸಿ ಕೆಲಸ. ಇದು ಈಸಿ ಸರ್. ಅಲ್ಲ, ಬೇರೆದೆಲ್ಲ ಉಟ್ಕೋಬೇಕು, ಒಣಗಿಸ್ಕೋಬೇಕು, ಏನಿಲ್ಲ. ಅವೆಲ್ಲ ಸೀನ್ಗಳೆಲ್ಲ ಏನು ಇಲ್ಲ ಅಲ್ಲ? ಇದೆಲ್ಲ ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದ? ಏನ್ ನಿಮ್ಮ ಅತ್ತೆಯವ್ರು ಇದಾರ? ಇನ್ನ ಇಲ್ಲ ಸರ್. ಏನ್ ಬೆಳೆದಿರ ತೋಟದಲ್ಲಿ? ಬರೀ ತೆಂಗು ಸರ್, ನಮ್ ಫುಲ್ ತೆಂಗು. ಓ ಹೌದೇನು? ಮನೆಗೇನೆ ಕಟ್ಟಿಲ್ವೇನಲ್ಲಿ? ಮನೆ ಇದೆ ಸರ್. ಓ, ಎಷ್ಟು ತಿಂಗಳು ಒಂದ್ಸರಿ ಹೋಗ್ತೀರಾ? ಹೋಗ್ತಾ ಇರ್ತಾರೆ ನನ್ನ ಮಗ, ದೊಡ್ಡ ಮಗ, ನಮ್ಮ ಮನೆಯವರು. ಓಕೆ. ಶನಿವಾರ ಭಾನುವಾರ ಅಲ್ಲೇ. ಓಹೋ, ಪಿಕ್ನಿಕ್ ಸ್ಪಾಟ್. ಬಿಡ್ಬೋದು ಬಿಡಿ. ಓಹೋ, ಆಯ್ತು ಸರ್. ಜಾನಿಗೆ ಬಿಡಿ. ಎಸ್, ವೆರಿ ಗುಡ್. ಕೃಷ್ಣ ಜನ್ಮಾಷ್ಟಮಿಗೆ ಅದಕ್ಕೆ ಬೇಕಾದ್ರೆ ಮಾಡ್ಕೋಬಹುದು. ಜನ್ಮಾಷ್ಟಮಿ ಕಾಯ್ಕೊಳ್ಬೇಡ. ಇವತ್ತು ಶಕ್ತಿ ತಿನ್ಬೇಕು ಅಂದಾಗ ಇವಾಗ ನಿಮಗೆ ಮಾಡ್ಕೊಟ್ಬಿಡ್ತೀವಿ. ಮಾಡ್ಕೋಬೇಕು ಅಂದಾಗ ಮಾಡ್ಕೋಬಹುದು. ಅದೇ ಇಂಪಾರ್ಟೆಂಟ್. ಆಗಿದೆಯಾ? ತಕೊಂಬಿಡಿ. ದಿಢೀರ್ ಚಕ್ಲಿ. ದಿಢೀರ್ ಚಕ್ಲಿನ ಮಾಡಿ ಕೊಟ್ಟಿದ್ದಾರೆ ನಮ್ಮ ಕೈಲಿ. ಅದ್ಭುತವಾಗಿರೋ ದಿಢೀರ್ ಚಕ್ಲಿ. ಇದನ್ನ ಯಾವ ರೀತಿ ಮಾಡಿದ್ರು ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ದಿಢೀರ್ ಗೋಧಿ ಹಿಟ್ಟಿನ ಚಕ್ಲಿ ಮಾಡುವ ವಿಧಾನ. ಗೋಧಿ ಹಿಟ್ಟನ್ನು ಒಂದು ಬಟ್ಟೆಗೆ ಹಾಕಿ ಬಿಗಿಯಾಗಿ ಕಟ್ಟಿ ಇಡ್ಲಿ ಪಾತ್ರೆಯಲ್ಲಿಟ್ಟು ಆವಿಯಲ್ಲಿ 10 ನಿಮಿಷ ಬೇಯಿಸಿಕೊಳ್ಳಿ. ಇದನ್ನು ತೆಗೆದು ಗಂಟಿಲ್ಲದಂತೆ ಪುಡಿ ಮಾಡಿ ಜೊತೆಗೆ ಓಂಕಾಳು, ಬಿಳಿ ಎಳ್ಳು, ಉಪ್ಪು, ಅಚ್ಚ ಖಾರದ ಪುಡಿ, ಜೀರಿಗೆ, ನೀರು ಹಾಕಿ ಚೆನ್ನಾಗಿ ಕಲಸಿ ಚಕ್ಕಲಿ ಒರಳಿಗೆ ಹಾಕಿ ಕಾದ ಎಣ್ಣೆಯಲ್ಲಿ ಚಕ್ಕಲಿಯಂತೆ ಒತ್ತಿ ಕರಿದರೆ ದಿಢೀರ್ ಗೋಧಿ ಹಿಟ್ಟಿನ ಚಕ್ಲಿ ತಿನ್ನಲು ರೆಡಿ. ಗಾಯತ್ರಿ ಅವರೇ ಸರ್, ಚಕ್ಲಿ ತಿನ್ಬೋದಾ? ತಿಂದು ನೋಡಿ ಹೇಳಿ ಸರ್. ಚೆನ್ನಾಗಿರುತ್ತಾ? ಖಂಡಿತ ಅನ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಕರಮ್ ಅನಿಸ್ಬೋದಾಗಿತ್ತು. ಸ್ವಲ್ಪ ಇನ್ನೊಂಚೂರು ನಿಧಾನಕ್ಕೆ ತೆಗೆದಿದ್ರೆ ಈಸಿ ಚಕ್ಲಿ. ದಿಢೀರ್ ಈಸಿಯಾಗಿದೆ ಚಕ್ಲಿ, ಖಾರವಾಗಿದೆ, ರುಚಿಯಾಗಿದೆ. ಇದಕ್ಕೆ ಉರ್ಗಡ್ಲೆ ಬೇಕಾಗಿಲ್ಲ, ರುಬ್ಕೋಬೇಕಾಗಿಲ್ಲ, ಏನಿಲ್ಲ. ಗೋಧಿ ಹಿಟ್ಟನ್ನ ತಂದ, ಇಡ್ಲಿ ಪಾತ್ರೆಲಿ ಇಟ್ಟ, ಬೇಯಿಸ್ದ, ಚಕ್ಲಿ ಮಾಡ್ಕೊಂಡ. ಒಂಥರ ಚೆನ್ನಾಗಿದೆ ದಿಢೀರ್ ಚಕ್ಲಿ. ಥ್ಯಾಂಕ್ ಯು ಮೇಡಮ್, ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಒಳ್ಳೆ ಚಕ್ಲಿ ಮಾಡೋದು ತೋರಿಸ್ತಿದ್ದೀರಾ. ನಿಮಗೆ ಎಂಡೂರಾ ಓಮ್ ಅಪ್ಲಯನ್ಸಸ್, ಸಂಪಂಗಿ ರಾಮನಗರ, ಬೆಂಗಳೂರು ಇವರ ಆಕರ್ಷಕ ಬಹುಮಾನ. ಥ್ಯಾಂಕ್ ಯು ಸರ್. ಜೊತೆಗೆ ಮಯ್ಯಾಸ್ ಅವರು ಬೇಲ್ ಬಾರನ್ನು ಕೊಡ್ತಾ ಇದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಸಹ ಬೇಲ್ಪುರಿನ ರಸ್ತೆ ಬದಿಯಲ್ಲಿ ತಿನ್ನಬೇಡಿ, ಆರೋಗ್ಯನ ಹಾಳು ಮಾಡ್ಕೋಬೇಡಿ, ಅದ್ಭುತವಾದಂಥ ಬೇಲ್ ಬಾರನ್ನ ತಿನ್ನಿ. ಥ್ಯಾಂಕ್ ಯು ಸರ್. Thank you. ಅವಕಾಶ ಮಾಡಿಕೊಟ್ಟಿದ್ದಕ್ಕೆ
ಜಿ ಕನ್ನಡದವ್ರಿಗೆ ಥ್ಯಾಂಕ್ಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮ್ಮ ಇವತ್ತಿನ ಗುರುವಾರದ ಗೃಹಿಣಿಯರ ವಿಶೇಷವಾದಂಥ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಮ್ಮ ಮನೆಯ ಕೈರುಚಿನ ನೋಡಿ ಮುರಳಿ ಅವರೇ ಅಂತ ಇದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಮೇಡಮ್. ಗಾಯತ್ರಿ ಶೇಖರ್ ಅಂತ. ಗಾಯತ್ರಿ ಶೇಖರ್ ಅವರು ಎಲ್ಲಿಂದ? ನಾವು ಶ್ರೀನಿವಾಸ ನಗರದಿಂದ. ಏನ್ ಮಾಡ್ಕೊಂಡಿದ್ದೀರಾ ಗಾಯತ್ರಿ ಶೇಖರ್ ಅವರು? ನಾನು ಗೃಹಿಣಿ. ಓಕೆ, ಶೇಖರ್ ಅವರು ಏನ್ ಮಾಡ್ತಾರೆ? ಶೇಖರ್ ಅವರು ಇನ್ಫೋಸಿಸ್ ಅಲ್ಲಿ ಕೆಲಸ ಮಾಡ್ತಾರೆ. ಓಕೆ, ಎಷ್ಟು ಜನ ಮಕ್ಕಳು? ನಂಗೆ ಇಬ್ರು. ಏನ್ ಮಾಡ್ಕೊಂಡಿದ್ದಾರೆ? ಒಬ್ಬ ಮಗ ಒಬ್ಬ ಮಗಳು. ಓಕೆ. ಇಬ್ರು ಇಂಜಿನಿಯರ್. ಓಕೆ. ಮಗ ಅಮೆರಿಕಾದಲ್ಲಿದ್ದಾನೆ. ಓಕೆ. ಮಗಳು ಇಲ್ಲ ಬೆಂಗಳೂರಲ್ಲಿ ಇದ್ದಾಳೆ, ಕಾಗ್ನಿಸೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾಳೆ. ಓಕೆ. ನಮ್ಮ ಮಗಳು ಮದುವೆ ಮಾಡಿಲ್ಲ? ಇಬ್ರಿಗೂ ಮದ್ವೆ ಆಗಿ 3 ವರ್ಷ ಆಯ್ತು. ಅಯ್ಯೋ, ನೀವ್ ಯಾರ ಜೊತೆ ಇದ್ದೀರಿ? ನಾನು ನಮ್ಮ ಯಜಮಾನ್ರು ಇಬ್ರೇನಾ? ಅಷ್ಟೇ. ಓಕೆ ಓಕೆ ಓಕೆ. ನಮ್ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಾ ನೀವು ಇವತ್ತು? ನಾನಿದು ತಾಂದೋಳ ಅಂತ ಅನ್ಬಿಟ್ಟು. ಏನದು ತಾಂದೋಳ? ಅದು ನಮ್ಮ ಅತ್ತೆ ಮಾಡ್ತಾ ಇದ್ರು ಅವರೇ ಕಾಲದಲ್ಲಿ. ತುಂಬಾ ಇದು ಸ್ಪೆಷಲ್ ಅಂತ ನಮ್ಮ ಅತ್ತೆ ಮನೇಲಿ. ತಾಂದೋಳ ಯಾವ ಊರ್ ಕಡೆಯವ್ರು ನೀವು? ನಾವು ಮೈಸೂರಿನವರೇ ಮುಂಚೆಗೆ, ಈಗ ಬೆಂಗಳೂರಿಗೆ ಬಂದು 20 ವರ್ಷ ಆಯ್ತು ಅಷ್ಟೇ. ಓಕೆ ಮೇಡಮ್, ತಾಂದೋಳ ಮಾಡಕ್ಕೆ ಏನೇನ್ ತಂದಿದ್ದೀರಾ ಹೇಳಿ ಮೇಡಮ್? ತಾಂದೂಳ್ ಬೇಕಾಗುವ ಸಾಮಗ್ರಿಗಳು: ಊಟದ ಅಕ್ಕಿ, ಹಿದಕವರೆ ಬೇಳೆ, ಶುಂಠಿ, ಹಸಿ ಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ನಿಂಬೆ ರಸ, ಕರಿಬೇವು, ಕೊತ್ತಂಬರಿ ಸೊಪ್ಪು, ತುಪ್ಪ, ಉಪ್ಪು, ಎಣ್ಣೆ. ತಾಂದೋಳ್ ಮಾಡಕ್ಕೋಸ್ಕರ ಗಾಯತ್ರಿ ಶೇಖರ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಓಕೆ ಮೇಡಮ್, ಏನ್ ಕೊಡ್ಲಿ ಮಾಡಕ್ ಫಸ್ಟ್ ನಿಮ್ಗೆ? ನಂಗೆ ಅದು ಹುರ್ಕೊಳ್ಬೇಕು ಅಕ್ಕಿನ. ಅಕ್ಕಿ ಹುರ್ಕೋಬೇಕಾ? ತಗೊಂಡಿ ಮೇಡಮ್. ಎಸ್. ಅದಕ್ಕೆ ಮುಂಚೆ ಒಂದ್ ಕಡೆ ಈ ಅವರೇ ಬೇಳೆನ ಒಂದ್ಸತಿ ನೀರಿಡಬೇಕು. ಬೇಯಕ್ಕೆ ಇಟ್ಕೊಳ್ಳೋಣ. ನೀರ್ ನಿಮ್ಮ ಹತ್ರನೇ ಇದೆ, ಇದಕ್ಕೆ ನೀರ್ ಹಾಕೊಳ್ಳಿ. ಓಕೆ. ಇದು ಅಕ್ಕಿ ಹುರ್ಕೊಳ್ಬೇಕು, ಮಾಮೂಲಿ ಅಕ್ಕಿ, ಮಾಮೂಲಿ ಊಟ. ಓಕೆ, ಅದನ್ನ ಹಾಕ್ಬಿಡಿ. ಆಯ್ತು. ಓಕೆ, ಇದ್ಕಿದ್ ಬೇಳೆನ ನಾವು ಚೆನ್ನಾಗಿ ನೀರಲ್ಲಿ ಬೇಯಿಸ್ಕೊಳ್ತಾ ಇದೀವಿ, ಅಲ್ಲಿ ಅಕ್ಕಿನ ಹುರ್ಕೊಳ್ತಾ ಇದೀವಿ. ತಾಂದೋಳ್ ಮಾಡ್ತಾ ಇದಾರೆ ಗಾಯತ್ರಿ ಶೇಖರ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಇದು ಅಕ್ಕಿ ಸ್ವಲ್ಪ ಚೆನ್ನಾಗೇ ಹುರ್ಕೊಳ್ಬೇಕು. ಹೆಂಗಿರ್ತಿದೋ? ಉಪ್ಪಿಟ್ಟು ತರ ಇರುತ್ತಾ? ಉಪ್ಪಿಟ್ಟು ಅಂತ ನಾನು ಇಂಡೈರೆಕ್ಟ್ ಆಗಿ ಅದೇ ಉಪ್ಪಿಟ್ಟು ತರೋದೇ ಅನ್ಸುತ್ತೆ. ಬಟ್ ಉಪ್ಪಿಟ್ಟಿಗೆ ನಾವು ಅಕ್ಕಿ ಸರಿ ಹಾಕೊಳ್ತೀವಿ, ಇಲ್ಲಿ ಅಕ್ಕಿ ಅದೇ ಸ್ಪೆಷಲ್ ಇದ್ರದ್ದು. ಈ ಹಿದ್ಕವರೆ ಬೇಳೆ ಹಾಕಿ ಒಟ್ಟಿಗೆ ಇದ್ ಮಾಡೋ ಹಾಗಿಲ್ಲ, ಇದನ್ನ ಸಪರೇಟ್ ಬೇಯಿಸ್ಕೊಂಡು ಇದು ಬೇಯ್ತು ಮುಕ್ಕಾಲ್ ಬೆಂದಾಗ ಇದನ್ನ ಹಾಕ್ಬೇಕು. ಓಕೆ ಓಕೆ ಓಕೆ. ಅದೇನು ಅಂತಂದ್ರೆ ಅವರೇ ಬೇಳೆ ತುಂಬಾ ಬೆಂದ್ ಹೋಗ್ಬಾರ್ದು. ಸಿಗ್ಬೇಕು ಬಾಯಿಗೆ. ಅಕ್ಕಿ ಜೊತೆ ಬೇಯಿಸಿದಾಗ ಏನಾಗುತ್ತೆ, ಬೆಂದೋಗ್ಬಿಟ್ಟು ಅದು ಪುಡಿ ಆದಂಗೆ ಆಗ್ಬಿಡುತ್ತೆ. ಹಾಗಾಗ್ಬಾರ್ದು. ತಿನ್ನುವಾಗ ಅವರೆಕಾಳು ಬಾಯಿಗೆ ಸಿಗ್ತಾ ಇರ್ಬೇಕು. ಮುರಳಿಯವರೇ, ತುಂಬಾ ದಿವಸದಿಂದ ನಂಗೆ ಪ್ರೋಗ್ರಾಮ್ ಬರಬೇಕು, ಇಲ್ಲ ಅಡುಗೆ ಮಾಡೋದಕ್ಕಿಂತ ಹೆಚ್ಚಾಗಿ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅನ್ನೋ ತುಂಬಾ ಆಸೆ ಇತ್ತು ನನಗೆ. ವೆರಿ ಗುಡ್. ತುಂಬಾ ಲೈವ್ಲಿಯಾಗಿ ಪ್ರೋಗ್ರಾಮ್ ಇರುತ್ತೆ. ನೋಡ್ತಾ ಇದ್ರೆ ನೀವು ನಮ್ಮ ಮನೆ ಮಗ ಏನೋ ಅನ್ನೋ ರೀತಿ ನಂಗೆ ಫೀಲ್ ಆಗುತ್ತೆ. ತುಂಬಾ ನಂಗೆ ಅದಕ್ಕೋಸ್ಕರ ನಂಗೆ ತುಂಬಾ ಆಸೆ ಇತ್ತು ಪ್ರೋಗ್ರಾಮ್ ಬರಬೇಕು ಅಂತ. ಬಂದ್ಬಿಟ್ರಿ, ಪ್ರೋಗ್ರಾಮ್ ಬರಬೇಕು ಅಂತ ಬಂದ್ಬಿಟ್ರಿ. ಅವಕಾಶ ಮಾಡ್ಕೊಟ್ರು. ಇಲ್ಲ ಇಲ್ಲ, ನಾವು ಎಲ್ಲರಿಗೂ ಅವಕಾಶ ಮಾಡ್ಕೊಡ್ತೀವಿ, ನಾವು ಹೇಳ್ತೀವಿ ಎಲ್ಲರಿಗೂ ಬನ್ನಿ, ಅಡಿಗೆ ಮಾಡಕ್ ಧೈರ್ಯ ಇರಬೇಕಷ್ಟೇ, ತಿನ್ನೋ ಧೈರ್ಯ ನನಗಿದೆ, ಬನ್ನಿ ಅಂತೀನಿ. ಇದಾಯ್ತು. ಏನ್ ಮಾಡೋಣ ಈಗ? ಈ ಸ್ವಲ್ಪ ಎಣ್ಣೆ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸ್ವಲ್ಪ ಬೆಂದಿದ್ಯಾ ನೋಡ್ಬೇಕು. ನೋಡಿ, ಇದು ತುಂಬಾ ಬೇಯಬಾರ್ದು, ಸ್ವಲ್ಪ ಉಗುಳಿ ಅಷ್ಟು. ಸ್ವಲ್ಪ ಬೆಂದ್ಮೇಲೆ ಒಂಚೂರು ಉಪ್ಪು ಹಾಕ್ಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ದೇಶದ ಉಪ್ಪು, ಟಾಟಾ ಉಪ್ಪು ಹಾಕಿ. ಓಕೆ, ಇವಾಗ ಚೆನ್ನಾಗಿ ಬೇಯ್ತದು. ಆ ಎಣ್ಣೆಲ್ ಸ್ವಲ್ಪ ಹಾಕ್ಬಿಟ್ರೆ ನಿಮ್ಗೆ ಆ ಕಾಳಲ್ಲೂ ಸ್ವಲ್ಪ ಉಪ್ಪು ಇಟ್ಕೊಳ್ಳುತ್ತೆ, ತಿನ್ಬೇಕಾದ್ರೆ ಕಾಳು ಸ್ವಲ್ಪ ರುಚಿ ಇರುತ್ತೆ. ಹಾಕೋಬೋದು, ಹಾಕೊಳ್ಳಿ ಮೇಡಮ್. ಕಾದಿದ್ದೀನಿ, ಹಾಕೋ. ಈಗ ಎಣ್ಣೆ ಕಾದಿದೆ. ಓಕೆ. ಇದಕ್ಕೆ ಸಾಸಿವೆ. ಓಹೋ. ಸಾಸಿವೆ ಜೀರಿಗೆ ಇದಾದ್ಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಮೇಡಮ್. ಕಡಲೆಬೇಳೆ, ಸ್ವಲ್ಪ ಒಂಚೂರು ಹುಳಿ ಉಪಕಾರವಾಗಿದ್ರೆ ಚೆನ್ನಾಗಿರುತ್ತೆ. ಹೌದಾ? ಅದರಿಂದ ಮೆಣಸಿನಕಾಯಿ ಹಾಕಿ ಏನೇನ್ ಬೇಕಾಕಿ. ಹಸಿಮೆಣಸಿನಕಾಯಿ ಉದ್ದುದ್ದ ಕತ್ತರಿಸ್ಕೊಂಡು ಹಾಕಿದ್ರೆ ಖಾರವಾಗಿ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಇದಾರೆ. ಖಾರ ಜಾಸ್ತಿನಾ ಮನೇಲಿ? ಇಲ್ಲ, ಹಾಗೇನಿಲ್ಲ, ಕಡಿಮೆನೇನಾ? ಮೀಡಿಯಂ. ಓಕೆ. ಏನು ಮಗನ ಹೆಸರು? ಮಗನ ಹೆಸರು ನಿಖಿಲ್ ಅಂತ. ನಿಖಿಲ್. ಮಗಳ ಹೆಸರು? ಮಗಳ ಹೆಸರು ಅನಘ. ಅನಘ. ಏನೇನು ಹವ್ಯಾಸಗಳು ತುಂಬಾ ಇಟ್ಕೊಂಡಿದೀವಿ, ಬೇಜಾರಾಗಲ್ಲ ಅಂತ ಇದ್ರೆ ಏನ್ ಮಾಡ್ತೀರಾ? ಅದೇ ಹೀಗೆ ಈ ಥರ ಇದ್ರು. ಬೆಳಗ್ಗೆ ಹೊತ್ತೆಲ್ಲ ಸ್ವಲ್ಪ ರೇಡಿಯೋ ಕೇಳೋ ಅಭ್ಯಾಸ ಜಾಸ್ತಿ ನನಗೆ. ಹಳೆ ಚಿತ್ರಗೀತೆಗಳು ಅಂದ್ರೆ ನಂಗೆ ತುಂಬಾ ಇಷ್ಟ, ಕನ್ನಡ ಹಳೆ ಚಿತ್ರಗೀತೆಗಳು. ಅಡುಗೆ ಮೇಲೆ ಇರೋ ಅಷ್ಟೊತ್ತುನುವೆ ನಾನು ಹಾಡು ಕೇಳ್ಕೊಂಡು ಎಂಜಾಯ್ ಮಾಡ್ತಾ ಇರ್ತೀನಿ. ಯಜಮಾನ್ರು ಏನು ಶಿಫ್ಟಾ? ಇಲ್ಲ, ಅವ್ರು ಬೆಳಗ್ಗೆ 6:30 ಹೋದ್ರೆ ರಾತ್ರಿ 6:30 ಆಗತ್ತೆ ಬರೋದು. ಹೌದಾ? ಸ್ವಲ್ಪ ಹಿಂಗ್ ಹಾಕ್ತೀನಿ. ಓಕೆ. ರೇಡಿಯೋದಲ್ಲಿ ಹಾಡು, ಹಳೆ ಚಿತ್ರಗೀತೆ ಕೇಳೋದು, ದೇವ್ರ ಇದು ಸುಗಮ ಸಂಗೀತ. ನೀವೇನು ಹಾಡಲ್ವೇ?
ಹಾಡ್ತೀನಿ. ಹಾಡಿ. ನಿಮ್ಗೋಸ್ಕರ ಒಂದು ಹಾಡು ಖಂಡಿತ ಹಾಡೋಣ. ಇದಕ್ಕೇನು ಹಾಕೋಬೇಕು ಅಂದ್ರೆ ಹಾಕೊಂಡ್ಬಿಟ್ರೆ ಅದು ಬೇಯೋ ತನಕ. ಹೌದೌದು. ಏನಿದು? ಶುಂಠಿ. ಶುಂಠಿ ತುರಿದಿರೋ ಶುಂಠಿನಾ? ತುರಿದಿರೋ ಶುಂಠಿ. ಓಕೆ. ಇದಕ್ಕೆ 1 ಬಟ್ಲು ಅಕ್ಕಿ ತಗೊಂಡ್ರೆ ಅದಕ್ಕೆ ಡಬಲ್ ನೀರು ಹಾಕ್ಬೇಕು. ಹಾಕ್ಲಾ? ಹಾಕಿ ಆರಾಮಾಗಿ. ಇದು ನೀರು ಕುದೀಲಿ, ಅಕ್ಕಿ ಹಾಕ್ಬಿಟ್ಟಣ. ಹಾಕ್ಬಿಡಿ ನೀರು ಕುದ್ಮೇಲೆ ಹಾಕ್ಬಿಡೋಣಲ್ವಾ? ಕುದಿ ಬರ್ಲಿ ಅದು. ಇದು ಸಾಕನ್ಸುತ್ತೆ ಅದೇ ನೋಡಿ. ಸಾಕಲ್ಲ? ಸಾಕು. ಅಂದ್ರೆ ನಾವು ಅಕ್ಕಿ ತರಿ ಉಪ್ಪಿಟ್ಟು ಮಾಡ್ತೀವಿ, ಇದೇನಂದ್ರೆ ಪೂರ್ತಿ ಅಕ್ಕಿ ಮಾಡ್ತಾ ಇದ್ದೀರಾ ಅಷ್ಟೇ. ಓಕೆ. ಏನು ಹಾಡು ಹೇಳ್ತೀನಿ ಹೇಳಿ, ಪರವಾಗಿಲ್ಲ. ಅದು ಆಮೇಲೆ ಕುದೀತಾ ಇಲ್ಲ, ಆಮೇಲೆ ಹಾಕೋಣ, ಹಂಗೇನೆ, ಏನು ಟೆನ್ಷನ್ ಏನಿಲ್ಲ. ಅನಿಸುತ್ತಿದೆ ಯಾಕೋ ಇಂದು ಈ ಮುರಳಿ ನಮ್ಮವನೆಂದು, ಒಗ್ಗರಣೆ ಡಬ್ಬಿಯಿಂದ ನಮಗಾಗಿ ಬಂದಿಹನೆಂದು, ಆಹಾ ಎಂತ ಸೊಗಸು ನಿರೂಪಣೆ, ಅದಕ್ಕೆ ನೀವು ನೋಡಿದನು ದಿನವು ಸುಮ್ಮನೆ, ಅನಿಸುತ್ತಿದೆ ಯಾಕೋ ಇಂದು. ಚೆನ್ನಾಗಿತ್ತು, ಖುಷಿ ಆಯ್ತು. ಅವೆಲ್ಲ ಹಾಡೆಲ್ಲ ಆಡ್ತೀರಾ ನೀವು? ಒಳ್ಳೆ ಹಾಡುಗಳ ಕೇಳಿದ್ದೀರಾ? ಮುಂಚೆ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೆ. ಹೌದಾ? ಸ್ವಲ್ಪ ಪ್ರಾಕ್ಟೀಸ್ ಬಿಟ್ಟೋಗಿ. ಓಕೆ, ಪ್ರಾಕ್ಟೀಸ್ ಇಟ್ಕೊಳ್ಳಿ. ಹಾಕೊಳ್ಳಿ. ಓಕೆ, ಕುದೀತಾ ಇದೆ. ಇವೆಲ್ಲ ಹಾಕೋಣ, ಆಮೇಲೆ ಹಾಕೋಣ. ಇದು ಸ್ವಲ್ಪ ಮುಕ್ಕಲ್ ಬೆಂದ್ಮೇಲೆ. ಇಲ್ಲ ಅದು ಬೆಂದೋಗ್ಬಿಡುತ್ತಲ್ವಾ? ಹೌದು. ಏನು ಅಂತಂದ್ರೆ ಮಾಡಿದ್ದೇ ಮಾಡ್ತಾ ಇರ್ತಿಲ್ವಾ, ಏನು ಮಾಡೋದ್ರಲ್ಲೇ ಒಂದೇನೋ ಡಿಫ್ರೆಂಟ್ ಇರ್ಬೇಕು. ಇಲ್ಲಿ ರವೆ ಯೂಸ್ ಮಾಡಲ್ಲ, ಅಕ್ಕಿ ತರಿ ಯೂಸ್ ಮಾಡಲ್ಲ, ಅಕ್ಕಿನೇ ಯೂಸ್ ಮಾಡ್ಬಿಡ್ತೀವಿ. ಹೆಂಗಸರಿಗೆ ಏನಾಗುತ್ತೆ, ಬೆಳಗಾಗೈತೆ ತಿಂಡಿ ಏನ್ ಮಾಡೋದು, ಅಡುಗೆ ಮಾಡೋದು ಅನ್ನೋದೇ ಒಂದು ದೊಡ್ಡ ತಲೆನೋವು. ಈಗ ನಾವು ಒಗ್ಗರಣೆ ನೋಡೋದೇ ಅದಕ್ಕೋಸ್ಕರ. ಏನಾದ್ರು ಒಂದು ಡಿಫ್ರೆಂಟ್ ಸಿಗುತ್ತೆ, ವೈವಿಧ್ಯ ಸಿಗುತ್ತೆ. ಖಂಡಿತ. ಒಂದೇ ತರ ಮಾಡೋದಕ್ಕಿಂತ ಸ್ವಲ್ಪ ವೈವಿಧ್ಯ ಸಿಗುತ್ತೆ. ಅದಕ್ಕೋಸ್ಕರ ಮುಚ್ಚಿಬಿಡ ಸ್ವಲ್ಪ ಅದ್ರ ಮೇಲೆ. ಮುಚ್ಚಿಬಿಟ್ರೆ ಆಮೇಲೆ ಇದು ಮಿಕ್ಸ್ ಮಾಡಲ್ವಾ? ಗಾಯತ್ರಿ ಅವರೇ, ಏನಾಯ್ತಾ? ಆಯ್ತು, ಇನ್ನೇನು ಸ್ವಲ್ಪ ಆಯ್ತಾ ಇದೆ. ಇವಾಗ ಈ ಸ್ಟೇಜ್ ಅಲ್ಲಿ ಇದ್ದಾಗ ಇದು ಕಾಳು ಹಾಕ್ಬೋಣ. ನಾವು ಬೇಯಿಸ್ಕೊಂಡಿರೋದು ಉಪ್ಪು ಹಾಕಿ ಬೇಯಿಸ್ಕೊಂಡಿರೋಂಥ ಕಾಳು ಹಾಕ್ಬಿಡ್ಬೇಕು. ಅಕ್ಕಿಗೂ ಸ್ವಲ್ಪ ಉಪ್ಪು ಹಾಕ್ಬೇಕು. ಅಕ್ಕಿಗೂ ಸ್ವಲ್ಪ ಇವಾಗ ಉಪ್ಪು ಹಾಕೋಣ. ಉಪ್ಪು ಹಾಕ್ತಾ ಇದ್ದೀನಿ. ಯಾಕೆ ನೀವು ಉಪ್ಪು ಹಾಕಿ? ಉಪ್ಪು ಅಂತ ಹೇಳಂಗಿಲ್ಲ, ಟಾಟಾ ಉಪ್ಪು, ದೇಶದ ಉಪ್ಪು ಅಂತ ಹೇಳ್ಬೇಕು. ಇಕ್ಕಿದ ಬೆಳೆ ಮುಗಿದೋಗಿದೆ ಅಲ್ವಾ ಗಾಯತ್ರಿ ಅವಾಗಲೇ? ಹೌದು. ಅದು ಏನು ಅಂತಂದ್ರೆ ಅವರೇಕಾಯಿ ಕಾಲದಲ್ಲಿ ಬೆಳೆದು ಸೊಗಡಾಗಿರುತ್ತೆ ಅಲ್ವಾ? ಇವಾಗೆಲ್ಲ ಮುಗಿತಾ ಬಂತು ಕಾಲ. ಹೌದೌದು. ಬಟ್ ಇಕ್ಕಿದ ಬೆಳೆ ಅವರೇಕಾಯಿ ಹಾಕ್ಬೇಕಲ್ಲ ಇದಕ್ಕೆ? ಹೌದು, ಅದು ಹಾಕಿದ್ರೇನೆ ಚೆನ್ನಾಗಿದೆ. ಅದ್ರದ್ದೇ ವಿಶೇಷ. ಎಲ್ಲ ಹಾಕಾಯ್ತಲ್ಲ? ಅಕ್ಕಿ ಹುರಿದಿರೋದ್ರಿಂದ ಓಕೆ, ಸ್ವಲ್ಪ ನೀರು ಜಾಸ್ತಿ ಹಿಡಿಯುತ್ತೆ. ಯಾಕಂದ್ರೆ ಬೇಯ್ಬೇಕಲ್ಲ, ಅದು ನೀವು ಹುರ್ಕೊಂಡಿರೋದ್ರಿಂದ ಬೇಯಬೇಕಲ್ಲ. ಅದರಿಂದ ಇದಕ್ಕೆ ಇನ್ನೇನು ಹಾಕ್ಬೇಕಾ? ಏನ್ ಹಾಕ್ಬೇಕು? ಎಲ್ಲ ಹಾಕ್ಬಿಟ್ಟು ಮುಚ್ಕೋಣ ಇನ್ನೊಂದ್ 2 ನಿಮಿಷ. ಇದಕ್ಕೆ ತೆಂಗಿನ ತುರಿ. ಎಸ್. ಓಕೆ. ಇದಕ್ಕೆ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು ಎಲ್ಲ ಸ್ವಲ್ಪ ಚೆನ್ನಾಗಿ ಹಾಕಿದ್ರೆ ರುಚಿ ಇರುತ್ತೆ. ಓಕೆ ಮೇಡಮ್, ಹಾಕಿ ಮೇಡಮ್, ರುಚಿಯಾಗಿ ಬಂದೇ ಬರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಹಾಕೊಂಡು ಸ್ವಲ್ಪ ಸಿಮ್ ಮಾಡಿ. ಓಕೆ, ತಿರ್ಸಲ್ವಾ ಈಗ? ಆಮೇಲೆ ತಿರ್ಗ್ಸೋಣ. ಓಕೆ, ಮುಚ್ಬಿಡಿ. ಸಿಮ್ ಮಾಡೋಣ. ಸ್ವಲ್ಪ ಸಿಮ್ಮಲ್ಲಿರ್ಲಿ. ಇದು ಪದೇ ತೊಳಸ್ತಾ ಇರಬಾರ್ದು. ಅವರೆಕಾಳು ಅಕ್ಕಿ ಎಲ್ಲ ಏನಾಗುತ್ತೆ, ಅದ್ರ ಒಡೆದಂಗ್ ಪುಡಿ ಆದಂಗ. ಬಟ್ ಹೆಂಗೆ ಕಾಣ್ಬೇಕು, ಹಿಂಗೆ ಅವರೆಕಾಳು ಕಾಣ್ಬೇಕು, ಅದಕ್ಕೆ ಅಕ್ಕಿ ತರಿ ಎಲ್ಲ ಕಾಣ್ಬೇಕಲ್ಲ? ಓಕೆ ಓಕೆ. ಎಲ್ಲ ಆಗ್ತಾಗಿದ್ಯಾ? ಪೆಂಡಿಂಗ್ ಇದೆಯಾ? ನಿಂಬೆಹಣ್ಣು ರಸ ಒಂದು ಹಿಂಡ್ಬೇಕು. ಹಾಕೊಂಬಿಡಿ. ನಿಂಬೆಹಣ್ಣು ರಸ ಹಿಂಡ್ತಾ ಇದ್ದೀನಿ. ಹಿಂಡ್ಬಿಡಿ. ಇದಕ್ಕೊಂಚೂರು ನಿಂಬೆಹಣ್ಣು ಅದು ಒಂಚೂರು ಮುಂದಾಗಿದ್ರೆ ಚೆನ್ನಾಗಿ. ಜಾಸ್ತಿನೇ ಇರ್ಬೇಕಾ? ಖಾರ, ನಿಂಬೆಹಣ್ಣು ಜಾಸ್ತಿ ಇರಬೇಕು, ಕೊತ್ತಂಬರಿ ಜಾಸ್ತಿ ಇರಬೇಕು, ತೆಂಗಿನಕಾಯಿ ತುರಿ ಜಾಸ್ತಿ ಇರಬೇಕು, ಸ್ವಲ್ಪ ಕಾಳು ಸೊಪ್ಪು ಜಾಸ್ತಿ ಇರಬೇಕು. ಇನ್ನೇನ್ ಕಡಿಮೆ ಹಾಕೋದು ಹೇಳಿ? ಅದೆಲ್ಲ ಹಾಕಿದ್ರೆ ರುಚಿ. ಓಕೆ, ಹಿಂಗು ತೆಂಗು ಹಾಕಿದ್ರೆ ಅದೇ ಹೇಳ್ತಾರಲ್ಲ ಹಾಗೆ. ತುಪ್ಪ ಏನಕ್ಕೆ ತರಿಸಿದ್ರಿ? ಇದು ಮೇಲೆ ಬಿಸಿ ಬಿಸಿಯಾಗಿದ್ದಾಗ ತುಪ್ಪ ಹಾಕೊಂಡು ತಿನ್ಬೇಕು ಅಂತ ಹಾಕ್ಬಿಡಿ ಅದಕ್ಕೆ ಸರ್ವಿಂಗ್ ಪ್ಲೇಟ್ಗೆ. ಮುರಳಿಯವರೇ, ತಾಂದೋಳ ರೆಡಿ ಆಗಿದೆ. ನೀವು ಹೇಳ್ತಿರಲ್ಲ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ ಅಂತ. ಹಾಗೆ ನಾನು ಮಾಡಿದ್ದೀನಿ, ನೀವು ನೋಡಿದ್ರೆ ತಿನ್ಕೊಳ್ಳಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಗಾಯತ್ರಿ ಶೇಖರ್ ಅವರು. ಅದ್ಭುತವಾಗಿರುವಂತಹ ತಾಂಡೂಲನ ಮಾಡಿ ನಮ್ಗೆ ಕೇಳ್ಕೊಟ್ಟಿದ್ದಾರೆ. ಇದನ್ನು ಯಾವ ರೀತಿ ಮಾಡಿದ್ರು ನಮ್ಮ ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀನಿ, ನೋಡ್ಕೊಳ್ಳಿ. ತಾಂಡೂಲ್ ಮಾಡುವ ವಿಧಾನ: ಒಂದು ಬಾಣಲಿಗೆ ಹಿದಕವರೆ ಬೇಳೆ, ನೀರು,
ಉಪ್ಪು ಹಾಕಿ ಬೇಯಲು ಬಿಡಿ. ಒಂದು ಪ್ಯಾನ್ಗೆ ಅಕ್ಕಿ ಹಾಕಿ ಹುರಿದುಕೊಳ್ಳಿ. ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಹಸಿ ಮೆಣಸಿನಕಾಯಿ ಹಾಕಿ ಫ್ರೈ ಮಾಡಿ ಕರಿಬೇವು, ಶುಂಠಿ, ನೀರು ಹಾಕಿ ಕುದಿ ಬಂದ ನಂತರ ಹುರಿದ ಅಕ್ಕಿ ಹಾಕಿ ಮುಕ್ಕಾಲು ಬೆಂದ ಮೇಲೆ ಬೇಯಿಸಿದ ಹಿದಕವರೆ ಬೇಳೆ, ಉಪ್ಪು, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಹಾಕಿ 2 ನಿಮಿಷ ಬೇಯಿಸಿ. ಮೇಲೆ ನಿಂಬೆ ರಸ, ತುಪ್ಪ ಹಾಕಿದರೆ ತಾಂದೋಳ್ ಸವಿಯಲು ಸಿದ್ಧ. ಗಾಯತ್ರಿ ಅವರೇ ಟೇಸ್ಟ್ ಮಾಡೋಣ. ಸ್ವಲ್ಪ ತುಪ್ಪ ಹಾಕ್ಬೇಕು. ತುಪ್ಪ ಹಾಕೊಂಡ್ರೆ ಹಾಕಿ ಬಿಸಿ ಬಿಸಿ ದಾಂದೊಳಗೆ ಸ್ವಲ್ಪ ಹಾಕ್ರಿ. ನೀವ್ ಒಳ್ಳೆ ಕತೆ. ಸ್ವಲ್ಪ ರೇ ಸಾಕ್ರೆ. ಅಯ್ಯೋ ಮುಗ್ದೋಯ್ತು ಕತೆ. ತಿನ್ನಿ ಚೆನ್ನಾಗಿ ತುಪ್ಪ ಚೆನ್ನಾಗಿರುತ್ತಲ್ವಾ? ತುಪ್ಪ ಹಾಕೊಂಡ್ರೆ ಹೇಳಿದ್ರಿ. ಇದು ತುಪ್ಪ ಹಾಕೊಂಡು ತಿಂದ್ರೆ ಬಿಸಿಯಾಗೆ ಚೆನ್ನಾಗಿರುತ್ತೆ, ಜಾಸ್ತಿ ಇರುತ್ತೆ. ಓಕೆ. ಹೇಗಿದೆ? ಚೆನ್ನಾಗಿ. ಅಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಸೇಮ್ ಇದೇ ಮಾಡ್ತೀವಿ, ಆದ್ರೆ ಅಕ್ಕಿ ತರಿ ಹಾಕ್ತೀವಿ. ಅಂದ್ರೆ ಅಕ್ಕಿನ ರವೆ ತರ ಓಡಿಸಿ ಮಾಡ್ತೀವಿ. ಇಲ್ಲೇನ್ ಮಾಡಿದ್ರೆ ಅಕ್ಕಿನೇ ಹಾಕಿದೀರಾ, ಅಷ್ಟೇ ವ್ಯತ್ಯಾಸ. ಚೆನ್ನಾಗಿದೆ, ಅದ್ಭುತವಾಗಿದೆ. ನಾವು ಮಾಡ್ತೀವಿ ಅದು ಅಕ್ಕಿ ತರಿ ಉಪ್ಪಿಟ್ಟು. ಇದು ಬೇರೆ ಸ್ಪೆಷಲ್. ಇದನ್ನು ಮಾಡ್ತೀರಾ? ಅದಕ್ಕೆ ಡೈರೆಕ್ಟ್ ಕಾಳೆ ಹಾಕ್ತಿವಿ, ಇದು ಹಿತ್ಕವರೆ ಕಾಳು ಹಾಕ್ತಿವಿ, ಅಷ್ಟೇ ವ್ಯತ್ಯಾಸ ಇದೆ. ಸಂಕ್ರಾಂತಿ ಹಬ್ಬದಲ್ಲಂತೂ ಇದು ಸಾಮಾನ್ಯ ಮಾಡೇ ಮಾಡ್ತೀವಿ ನಮ್ಮ ಇದನ್ನ. ರೈಸ್ ಐಟಮ್ಗೆ ತುಂಬಾ ಚೆನ್ನಾಗಿದೆ, ಸಂಕ್ರಾಂತಿ ಅದ್ಭುತವಾಗಿದೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ತಾಂಡೂಲನ ಮಾಡಿ ತೋರಿಸಿದ್ದಾರೆ ಗಾಯತ್ರಿ ಶೇಖರ್ ಅವರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಎಂಡೂರ ಓಮ್ ಅಪ್ಲಯನ್ಸಸ್, ಸಂಪಂಗಿ ರಾಮನಗರ, ಬೆಂಗಳೂರು ಇವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂತಹ ಪ್ರತಿಯೊಬ್ಬರಿಗೂ ಸಹ ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಬೇಲ್ ಪುರಿಗಳನ್ನ ತಿನ್ಬೇಕು ಅಂತ ಆಸೆ ಇರೋರು ಅಷ್ಟೇ ಬದಿಯಲ್ಲಿ ತಿನ್ಬೇಡಿ, ಆರೋಗ್ಯನ ಹಾಳು ಮಾಡ್ಕೋಬೇಡಿ. ಅದ್ಭುತವಾಗಿರುವಂತಹ ಬೇಲ್ ಬಾರನ್ನ ತರಿಸ್ಕೊಂಡು ತಿನ್ನಿ ಅಂತ ಮಹೇಶ್ ಅವರು ಬೇಲ್ ಬಾರನ್ನ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಮೇಡಮ್. ನಮ್ಮ ಇವತ್ತಿನ ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮದಲ್ಲಿ ಕಡೆಯದಾಗಿ ಬಂದಿದ್ದಾರೆ ಮೇಡಮ್. ನಮಸ್ಕಾರ. ತಮ್ಮ ಹೆಸರು? ಅಕ್ಷತಾ ಶೇಖ್. ಓಕೆ, ಅಕ್ಷತಾ ಶೇಖ್ ಏನ್ ಮಾಡ್ಕೊಂಡಿದ್ದೀರಾ? ನಾನು ಹೌಸ್ ವೈಫ್ ಆಗಿದ್ದೀನಿ. ಏನ್ ಯಜಮಾನ್ ಹೆಸರೇನು? ಸುಬ್ರಹ್ಮಣ್ಯ ಶೇಖ್. ಓಕೆ, ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದೀರಾ ನೀವು? ಪನ್ನೀರ್ ಮಟರ್ ಮಸಾಲ ಮಾಡ್ತಾ ಇದ್ದೀನಿ. ಪನ್ನೀರ್ ಮಟರ್ ಮಸಾಲ ಮಾಡ್ತಾ ಇದ್ದೀರಾ? ಹೌದು. ಪನ್ನೀರ್ ಮಟರ್ ಮಸಾಲ ಮಾಡಕ್ಕೆ ಏನೇನ್ ತಂದಿದ್ದೀರಾ ಅಕ್ಷತಾ ಇಲ್ಲಿ? ಪನ್ನೀರ್ ಮಟರ್ ಮಸಾಲ ಬೇಕಾಗುವ ಸಾಮಗ್ರಿಗಳು: ಪನ್ನೀರ್, ಬಟಾಣಿ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಗೋಡಂಬಿ, ಗಸಗಸೆ, ಸಾಸಿವೆ, ಸಕ್ಕರೆ, ಗರಂ ಮಸಾಲ, ಅರಿಶಿನ, ಕಸೂರಿ ಮೇಥಿ, ಉಪ್ಪು, ಎಣ್ಣೆ. ಓಕೆ, ವೆಜಿಟೇರಿಯನ್ ಮನೇಲಿ? ಪ್ಯೂರ್ ವೆಜ್. ಓಕೆ, ಎಷ್ಟು ಜನ ಮಕ್ಕಳು? ಒಬ್ಬನೇ ಮಗ. ಓಕೆ, ಶುರು ಮಾಡೋಣ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ ಅಕ್ಷತಾ? ಫಸ್ಟ್ ಪನ್ನೀರ್ ಬಾಯ್ಲ್ ಮಾಡ್ಕೊಳಕ್ಕೆ ಏನಾದ್ರು? ಓಕೆ, ಪಾತ್ರೆ ಸಾಕಲ್ಲ ಅಕ್ಷತಾ? ಸಾಕು ಸರ್, ಸ್ವಲ್ಪ ನೀರು ಬೇಕು. ನೀರು ನಿಮ್ಮ ಹತ್ರನೇ ಜಲ್ದಿ ನೋಡಿ. ಯಾವ ನಿಮ್ದು? ನಮ್ದು ಶಿವಮೊಗ್ಗದಲ್ಲೇ ಓದಿದೆಲ್ಲ ಅಲ್ಲಿ? ಮದುವೆಗೆ ಎಷ್ಟು ವರ್ಷ ಆಯ್ತು? ಮದುವೆಗೆ 10 ವರ್ಷ ಆಯ್ತು. ಪನ್ನೀರ್ ಹಾಕ್ತಾ ಇದ್ದೀನಿ ಈಗ. ಇದು ಸ್ವಲ್ಪ ಬಾಯ್ಲ್ ಆಗ್ಬೇಕು. ಸ್ವಲ್ಪ ಬಾಯ್ಲ್ ಆದ್ರೆ ಸಾಕಲ್ಲ? ಅಲ್ಲಿ ತನಕ ಗ್ರೈಂಡ್ ಮಾಡ್ಕೊಳ್ಳಿ. ಸುಬ್ರಹ್ಮಣ್ಯ ಶೇಖ್ ಅವರು ಬೆಂಗಳೂರಿನವರ? ಅವರು ಇಲ್ಲ, ಸಿರ್ಸಿ ಸರ್. ನಾವು ಆನಿಯನ್ ಹಾಕ್ತಾ ಇದ್ದೀನಿ. ಹಾಕಿ. ಏನಿಷ್ಟ ಯಜಮಾನ್ರಿಗೆ ನೀವು ಮಾಡೋದು? ಎಲ್ಲ ಇಷ್ಟಪಡ್ತಾರೆ. ಸುಮ್ಮನೆ ನೀವು ಮುಂದೆ ಹೇಳೋದು? ಇಲ್ಲ ಸರ್, ಎಲ್ಲ ಇಷ್ಟಪಡ್ತಾರೆ ಅವರು. ಎಲ್ಲ ಇಷ್ಟಪಡ್ತಾರಾ? ಓಕೆ. ಮಗನಿಗೆ ಏನಿಷ್ಟ? ಅವನಿಗೆ ನೂಡಲ್ಸ್ ಇಷ್ಟಪಡ್ತಾನೆ. ಟೊಮೆಟೊ ಹಾಕಿದೆ, ಈರುಳ್ಳಿ ಹಾಕಿದ್ದೀನಿ. ಈಗ ಗಾರ್ಲಿಕ್ ಹಾಕ್ತಾ ಇದ್ದೀನಿ. ಓಕೆ, ಎಲ್ಲ ರುಬ್ಕೊಳ್ಳಿಕ್ಕ? ಹೌದು, ಇದೆಲ್ಲ ಗ್ರೈಂಡ್ ಮಾಡ್ಕೊಂಡ್ರೆ. ಅದ್ರ ಜೊತೆಗೆ ಇದು ಗೋಡಂಬಿ ಹಾಕ್ತಾ ಇದೀನಿ. ಗೋಡಂಬಿ ಇದಕ್ಕೆ ಹಾಕ್ಬಿಡ್ತೀರಾ? ನೆನ್ಸಿಟ್ಕೊಳ್ಬೇಕು ಒಂದು ಹಾಫ್ ಆನ್ ಅವರ್ ಮುಂಚೆ. ಓಕೆ, ಅದು ಹಾಕ್ತಾ ಇದೀನಿ. ಏನಿದು? ಇದು ಕಸ್ಕಸೆ. ಇದು ನೆನ್ಸಿಟ್ಕೊಂಡಿರ್ಬೇಕು ಒಂದು ಹಾಫ್ ಆನ್ ಅವರ್. ಓಕೆ, ಅದು ಹಾಕ್ಬೇಕು. ಕಸ್ಕಸೆ, ಗೋಡಂಬಿ, ಏನು ನಮ್ಮ ಈರುಳ್ಳಿ, ಟೊಮೆಟೊ ಜೊತೆಗೆ ಬೆಳ್ಳುಳ್ಳಿನೂ ಹಾಕ್ಬಿಡಿ. ಬೆಳ್ಳುಳ್ಳಿ ಹಾಕಿದ್ರೆ ಬೇಕಾದ್ರೆ ಇದು ಜಿಂಜರ್ ಹಾಕೊಬಹುದು. ಹೌದಾ? ಬೇಕಾದವ್ರಿಗೆ. ನಾವು ಅಷ್ಟು ಇಷ್ಟಪಡಲ್ಲ, ಅದಕ್ಕೆ ಜಿಂಜರ್ ಹಾಕಿಲ್ಲ. ಓಕೆ. ಯಾರಿದ್ದೀರಾ ಮನೇಲಿ? ಮನೇಲಿ ನಾನು, ಹಸ್ಬೆಂಡ್, ಮಗ, ನನ್ನ ತಮ್ಮ, ನನ್ನ ಮೈದ್ನ. ಓಹೋ. ಸ್ವಲ್ಪ ನೀರು ಹಾಕ್ತೀನಿ. ಹಾಕೊಳ್ಳಿ. ಇದಾಗಿದೆ, ಇದು ಸಾಕು ಪನ್ನೀರ್. ಸಾಕಾ? ಓಕೆ ಸರ್, ಅದು ಸಾಕು. ಸಾಕಾ? ಇನ್ನು ದೊಡ್ಡದು ಬೇಕಾ? ಇಲ್ಲ, ಸಾಕು. ಇದು ಆಫ್ ಬೇಡ, ಏನಕ್ಕೆ ಆಫ್? ಕಂಟಿನ್ಯೂ ಮಾಡಿ. ಓಕೆ, ಆಫ್ ಮಾಡೋ ಪ್ರಶ್ನೆನೇ ಇಲ್ಲ. ಇದಕ್ಕೆ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸಾಸಿವೆ ಹಾಕ್ತಾ ಇದ್ದೀನಿ.
ಏನೇನು ಅಡುಗೆ ಟ್ರೈ ಮಾಡ್ತೀರಾ? ಒಳ್ಳೆ ವೆಜ್ ಮಾತ್ರನಾ? ಹಾ ವೆಜ್ ಮಾತ್ರ ಸರ್. ಇಲ್ಲಿ ಒಗ್ಗರಣೆ ಡಬ್ಬಿಲಿ ತೋರಿಸಿ ಪುಳಿಯೋಗರೆ ತುಂಬಾ ಇಷ್ಟ ಆಯ್ತು. ಹೌದಾ? ಮತ್ ಬೇಗ ಮಾಡ್ಕೊಬಹುದಲ್ವಾ ಸರ್? ಹೌದೌದು. ಅದು ತುಂಬಾ ಇಷ್ಟ ಆಯ್ತು. ನಮ್ಮ ಮನೆಯವ್ರು ಮೊದಲು ತಿಂತಿರ್ಲಿಲ್ಲ ಪುಳಿಯೋಗರೆ. ಅದು ನಾನು ಈಗ ಒಗ್ಗರಣೆ ಡಬ್ಬಿ ನೋಡಿ ಮಾಡ್ತಾ ಇದ್ದೀನಲ್ಲ, ಈಗ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾ ಓಕೆ ಸರ್. ಆನಿಯನ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಅರಿಶಿನದ ಪುಡಿ. ಎವರೆಸ್ಟ್ ಅವರ ಟರ್ಮರಿಕ್ ಪೌಡರ್ ಬಳಸ್ತಾ ಇದೀವಿ. ಸಾಕಾ ನೋಡಿ ಮೇಡಮ್? ಹಾ ಸಾಕು ಸರ್, ಸಾಕು. ಈಗ ಇದು ಗ್ರೈಂಡ್ ಮಾಡಿರೋದನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಹಾಕ್ಬಿಡ್ತೀರಾ? ಹಾ ಸರ್. ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಕ್ಯಾಶ್ಯೂ ನಟ್, ಗೋಡಂಬಿ, ಗಸಗಸೆನ ರುಬ್ಕೊಂಡಿರುವಂತದ್ದು. ಹೌದು ಸರ್. ಏನಿ ಕಾಂಬಿನೇಷನ್ ನಿಮ್ಮಲ್ಲಿ ಇದು? ಚಪಾತಿ ಜೊತೆಗೆ ಎವ್ರಿ ಸ್ಯಾಟರ್ಡೆ ಮಾಡ್ತಾ ಇರ್ತೀನಿ. ಹಸಿ ವಾಸನೆ ಚೆನ್ನಾಗಿ ಹೋದ್ಮೇಲೆ ಇದನ್ನ ಹಾಕೊಳ್ಳೋದು. ಆಕ್ಚುಲಿ ಯೂಶಲಿ ಇಲ್ಲ, ಲಾಸ್ಟಿಗೆ ಹಾಕೋದು. ಓಕೆ ಓಕೆ ಓಕೆ. ಇನ್ನೇನೇನು ಹಾಕ್ಬೇಕು ಇದಕ್ಕೆ? ಈಗ ಇದಕ್ಕೆ ಗರಂ ಮಸಾಲ ಹಾಕ್ಬೇಕು. ಹಾಕಿ ಹಾಕಿ ಹಾಕಿ. ಗರಂ ಮಸಾಲನಾ? ಹಾ, ಗರಂ ಮಸಾಲ. ಎವರೆಸ್ಟ್ ಅವರ ಗರಂ ಮಸಾಲ ಹಾಕಿ ಚೆನ್ನಾಗಿರುತ್ತೆ. ಸಕ್ಕರೆ ಯಾಕೆ? ಸಕ್ಕರೆ ಸ್ವಲ್ಪ ಸ್ವೀಟ್ ಟೇಸ್ಟ್ ಕೊಟ್ಟರೆ ಚೆನ್ನಾಗಿರುತ್ತೆ ಅದಕ್ಕೆ. ಓಕೆ, ಕೊಡಿ ಕೊಡಿ. ಅಂದ್ರೆ ಕ್ರೀಮ್ ಹಾಕ್ತಾರೆ. ಈಗ ಸ್ವಲ್ಪ ಡಯಟ್ ಮಾಡೋರೆಲ್ಲ ಜಾಸ್ತಿ ಅಲ್ಲ, ಅದಕ್ಕೆ ಸ್ವಲ್ಪ ಸಕ್ಕರೆ. ಫ್ರೆಶ್ ಕ್ರೀಮ್ ಬದಲು ಸಕ್ಕರೆ. ಹಾ, ಅದಕ್ಕೆ ಒಂದು ಅರ್ಧ ಸ್ಪೂನ್ ಹಾಕಿದ್ರೆ ಸಾಕು. ಓಕೆ. ಸ್ವಲ್ಪ ಉಪ್ಪು ಹಾಕಿ. ಉಪ್ಪು ಸ್ವಲ್ಪ ಉಪ್ಪಲ್ಲ, ಇದು ಟಾಟಾ ಉಪ್ಪು, ದೇಶದ ಉಪ್ಪು ಹಾಕಿ ಮೇಡಮ್. ತುಂಬಾ ಚೆನ್ನಾಗಿ ಬರ್ತಿದೆ ಸರ್ ಒಗ್ಗರಣೆ ಡಬ್ಬಿ. ನೋಡ್ತಾ ಇದ್ದೀರಾ? ಟ್ರೈ ಮಾಡ್ತೀರಲ್ಲ ನಮ್ದೆಲ್ಲ? ಎಲ್ಲ ಟೈಪ್ ಟ್ರೈ ಮಾಡ್ತಾ ಇರ್ತೀನಿ. ಓಕೆ. ಇದು ಬಟಾಣಿ ಯಾವಾಗ ಹಾಕ್ತೀರಾ? ಲಾಸ್ಟಿಗೆ ಬಟಾಣಿ ಮತ್ತೆ ಪನ್ನೀರ್ ಆಡ್ ಮಾಡ್ಬಿಡ್ತೀನಿ. ಯಾಕಂದ್ರೆ ಆಲ್ರೆಡಿ ಇದು ಬಾಯ್ಲ್ ಆಗಿದೆಯಲ್ಲ, ಅದು ಹಾಕಿದ್ರೆ ಮತ್ತೆ ಇನ್ನೂ ಇದಾಗುತ್ತೆ ಅಂತ. ಎಣ್ಣೆ ಬಿಡ್ತಾ ಇದೆ? ಹಾ, ಅದೇ ಸ್ವಲ್ಪ ಹಸಿ ವಾಸನೆ ಹೋದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಹಾಕೋದಾ? ಹಾ, ಲಾಸ್ಟಿಗೆ ಇದು ಆಫ್ ಮಾಡ್ಬೇಕಾದ್ರೆ. ಆಫ್ ಮಾಡ್ಬೇಕಾದ್ರೆ? ಹೌದು ಸರ್, ಆಫ್ ಮಾಡಿ ಅದು ಹಾಕಿ ಮಿಕ್ಸ್ ಮಾಡಿದ್ರೆ ಆಯ್ತು. ಹೌದಾ? ಅದಕ್ಕೆ ಖಾರ ಉಪ್ಪು ಎಲ್ಲ ಹಿಡಿಯೋದು ಬೇಡವಾ? ಬೇಕಾದ್ರೆ ಈಗಲೂ ಬೇಕಾದ್ರೆ ಇವಾಗ ಹಾಕಿ. ಒಳ್ಳೆ ಕತೆ ಆಯ್ತು ನಿಮ್ದು. ಸಪ್ ಹಿಡ್ದೋಗ್ಬಿಡ್ತೀರಿ ಆಮೇಲೆ ರೀ. ನೀವು ಅದು ಒಂದು ಕುದಿ ಅದ್ರೊಳಗೆ ಬೆಂದಿಲ್ಲ ಅಂತ ಹೇಳಿದ್ರೆ ಸಪ್ಪೆ ಇರಲ್ವಮ್ಮ? ಎಸ್, ಒಂದು ಕುದಿ ಬಂದ್ರೆ ಸಾಕು. ಎಸ್, ಇದು ಬೇಯಿಸ್ಕೊಂಡಿರೋ ಬಟಾಣಿ ಕಾಳು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಕುಕ್ಕರ್ ಕೂಗಿಸ್ಕೊಂಡ್ಬಿಟ್ಟಿದ್ದೀರಾ? ಅದು ಸ್ವಲ್ಪ ಬೆಂದಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಅಷ್ಟೇ. ಹೌದಾ? ಎಲ್ಲ ಹಾಕಾಯ್ತಾ? ಅದು ಲಾಸ್ಟಿಗೆ. ಇನ್ನೇನು ಫಸ್ಟ್ ಎಲ್ಲ ಇದೀವಿ, ಲಾಸ್ಟ್ ಅಲ್ಲಿ ಇದೀವಿ, ಹಾಕ್ಬಿಡ್ರಿ. ಅದು ಇಳಿಸ್ಬೇಕಾದ್ರೆ ಇನ್ನೇನು ಇಳಿಸೋದು? ಆಯ್ತು, ಕಹಿ ಆಗುತ್ತೆ ಅಂತ, ಅದಕ್ಕೆ ಏನಾಗಲ್ಲ, ಹಾಕ್ರಿ. ಸಾಕ ಇಷ್ಟನಾ? ಎಲ್ಲ ಮುಗಿತಾ? ಆಯ್ತು, ಎಲ್ಲ ಇನ್ನೇನ ಜ್ಞಾಪಿಸ್ಕೊಳ್ಳಿ ನಮಗೆ ಉಳ್ಕೊಂಡಿದ್ರೆ? ಇಲ್ಲ, ಇನ್ನೇನು ಇಲ್ಲ. ಅಪ್ಪಣ್ಣ ಸ್ವಲ್ಪ ಒಂದು ಕುದಿ ಬರ್ಲಾ? ಅಂತೂ ನಿಮ್ಮ ಅಮ್ಮನಿಗೆ ಫುಲ್ ಖುಷಿ ಅಂತ ಕಾಣುತ್ತೆ. ಎಲ್ಲರಿಗೂ, ನಮ್ಮ ಫ್ಯಾಮಿಲಿಲಿ ಎಲ್ಲರಿಗೂ ಖುಷಿ ಆಗ್ಬಿಟ್ಟಿದೆ. ನೋಡ್ರಿ, ನಮ್ಮ ಮಗಳು ಎಂತ ಮಾಡ್ಸೋಸ್ಲು ಗೊತ್ತಾ ಅಂತೆಲ್ಲ ಇವತ್ತೆಲ್ಲ ಹೇಳ್ತಾ ಇರ್ತಾರೆ. ಓಕೆ ಸರ್, ಇದಾಗಿದೆ. ಓಕೆ, ಆಫ್ ಮಾಡಿ. ಸರ್, ಪನ್ನೀರ್ ಮಟರ್ ಮಸಾಲ ರೆಡಿ ಆಗಿದೆ. ಥ್ಯಾಂಕ್ ಯು ಅಕ್ಷತ್ ಅವರೇ, ಥ್ಯಾಂಕ್ ಯು. ಅಕ್ಷತ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಅದ್ಭುತವಾಗಿರುವಂಥ ಪನ್ನೀರ್ ಮಟರ್ ಮಸಾಲ. ಇದು ಅಂದರೆ ಮಟರ್ ಅಂದರೆ ಬಟಾಣಿ ಹಾಕಿ ಪನ್ನೀರ್ ಹಾಕಿ ಮಾಡಿರ್ತಕ್ಕಂಥ ಮಸಾಲ ಅದ್ಭುತವಾಗಿದೆ. ಚಪಾತಿ, ಪೂರಿ, ದೋಸೆಗೆ ಪರವಾಗಿಲ್ಲ, ನಡೆಯುತ್ತೆ. ತುಂಬ ಗೀ ರೈಸ್ಗೆ ಮಕ್ಕಳಿಗೆ ಇಷ್ಟ ಆಗುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೊಡ್ಬೋದು. ನೋಡೋಣ ಇದನ್ನ ಅಕ್ಷತಾ ಶೇಖ್ ಅವರು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ಪನ್ನೀರ್ ಮಟರ್ ಮಸಾಲ ಮಾಡುವ ವಿಧಾನ: ಒಂದು ಪಾತ್ರೆಗೆ ನೀರು, ಪನ್ನೀರ್ ಹಾಕಿ ಸ್ವಲ್ಪ ಬೇಯಿಸಿಕೊಳ್ಳಿ. ಮಿಕ್ಸಿ ಜಾರ್ಗೆ ಈರುಳ್ಳಿ, ಟೊಮ್ಯಾಟೊ, ಬೆಳ್ಳುಳ್ಳಿ, ಗೋಡಂಬಿ, ಗಸಗಸೆ, ನೀರು ಹಾಕಿ ರುಬ್ಬಿಕೊಳ್ಳಿ. ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಈರುಳ್ಳಿ, ಅರಿಶಿನ, ರುಬ್ಬಿದ ಮಿಶ್ರಣ ಹಾಕಿ 2 ನಿಮಿಷ ಫ್ರೈ ಮಾಡಿ. ಇದಕ್ಕೆ ಗರಂ ಮಸಾಲ, ಸಕ್ಕರೆ, ಉಪ್ಪು, ಬೇಯಿಸಿದ ಪನ್ನೀರ್, ಬೇಯಿಸಿದ ಬಟಾಣಿ ಹಾಕಿ ಬೇಯಿಸಿದರೆ ಪನ್ನೀರ್ ಮಟರ್ ಮಸಾಲ ರೆಡಿ ಟು ಟೇಸ್ಟ್. ಓಕೆ ಅಕ್ಷತಾ ಅವರೇ, ಟೇಸ್ಟ್ ಮಾಡ್ಬೋದಾ? ತುಂಬಾ ಚೆನ್ನಾಗಿರುತ್ತೆ ಸರ್. ಹೇಗಾಗಿದೆ ಸರ್? ಚೆನ್ನಾಗಿದೆ. ಸ್ವಲ್ಪ ಸಿಹಿ ಆಯ್ತು ಅನ್ಸುತ್ತೆ ನಂಗೆ. ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಇದೆ.
ಸ್ವಲ್ಪ ಗರಂ ಮಸಾಲ ಪೌಡರ್ ಜಾಸ್ತಿ ಹಾಕೊಂಡ್ರೆ ಸ್ವಲ್ಪ ಖಾರ ಬರುತ್ತೆ. ಕೆಲವು ಸರಿ ಗರಂ ಮಸಾಲ ಜಾಸ್ತಿ ಹಾಕ್ಬಿಟ್ರೆ ಮಸಾಲೆ ಜಾಸ್ತಿ ಮಸಾಲೆ ವಾಸನೆ ಬರುತ್ತೆ. ಮಸಾಲೆ ವಾಸನೆ ಇಲ್ಲ, ಹೊಸದಾಗಿದೆ. ನಿಮ್ಮ ಅಮ್ಮಂಗೆ ಖುಷಿ ಆಗ್ಬಿಟ್ಟು ಬಿಡ್ರಿ. ಅಮ್ಮಂಗಿಂತ ನಿಮಗೆ ಖುಷಿ ಆಯ್ತು ಸರ್. ಏಯ್ ಬರ ಇಲ್ಲಿ. ಏನು ಹೆಸರು? ಆದಿತ್ಯ. ಎಷ್ಟನೇ ಕ್ಲಾಸ್ ಓದ್ತಾನೆ? 3rd ಸ್ಟ್ಯಾಂಡರ್ಡ್. ಯಾವ ಸ್ಕೂಲು? ಕೇಂಬ್ರಿಡ್ಜ್ ಸರ್. ಓಕೆ, ಮಗನ ಕರ್ಕೊಂಡ್ಬಂದಿದ್ದಾರೆ, ಯಜಮಾನ ಕರ್ಕೊಂಡ್ಬಂದಿದ್ದಾರೆ, ಎಲ್ಲ ಹೋಲ್ಸಲ ರಜಾ ಹಾಕ್ಬಿಟ್ಟು ಬಂದ್ಬಿಟ್ಟಿದ್ದಾರೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎಂಡೋರಾ ಹೋಮ್ ಅಪ್ಲಯನ್ಸಸ್ ಸಂಪಂಗಿ ರಾಮನಗರ ಬೆಂಗಳೂರು ಇವರು ಒಂದು ಬಹುಮಾನ ಕೊಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಜೊತೆಗೆ ಬೇಲ್ ಬಾರನ್ನು ಕೊಡ್ತಾ ಇದ್ದಾರೆ. ನಮ್ಮ ಮಯಾಸ್ ಅವರು ಅದ್ಭುತವಾಗಿರುವಂತಹ ಬೇಲ್ ಬಾರನ್ನ ಕೊಡ್ತಾ ಇದ್ದಾರೆ. ಬೇಲ್ ಬಾರನ್ನ ನಾವು ಮಾಡಿದೀವಿ, ಅದ್ಭುತವಾದಂತಹ ಬೇಲ್ ಬಾರು. ಬೇಲ್ ಪುರಿ ಬದಲು ಈ ಬಾರನ್ನ ತಿನ್ನಿ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಅಕ್ಷತಾ. ಥ್ಯಾಂಕ್ ಯು. ಕಾರ್ಯಕ್ರಮ ಮುಗಿಸ್ಬೇಕು, ನಮ್ಮನ್ನು ಕರೀರಿ, ನಮ್ಮ ಟೇಸ್ಟ್ ಉಳಿಸ್ರಿ. ನೋಡಿ, ನಮಗೂ ಅಡುಗೆ ಮಾಡಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ದೀರಾ. ಓಕೆ, ನಿಮಗೂ ಅಡುಗೆ ಮಾಡಕ್ಕೆ ಬರುತ್ತೆ ಅಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ಖಂಡಿತವಾಗ್ಲೂ ನಿಮ್ಮನ್ನು ಕರ್ಸ್ಕೊಳ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ, ಅಲ್ಲಿ ತನಕ